ಕಿಲೋಮೀಟರ್. ಹಾಯ್ ಹಾಲ್, ವೆಲ್ಕಮ್ ಬ್ಯಾಕ್ ಟು ರೇಖಾ ಚೆನ್ನಗಿರಿ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಫ್ರೆಂಡ್ಸ್, ಇವತ್ತಿನ ಬ್ಲಾಗ್ ಒಂದು ಸ್ವಲ್ಪ ವಿಶೇಷವಾಗಿದೆ. ಏನಂದರೆ ಇಟ್ ಈಸ್ ಜಸ್ಟ್ ಶಾಪಿಂಗ್. ನಾವು ಸ್ಯಾಟರ್ಡೇ ಶಿವಮೊಗ್ಗ ಹೋಗಿದ್ವಿ ನಮ್ಮ ಹಿಮಾನ್ ಬರ್ಡೇಗೆ ಸ್ವಲ್ಪ ಶಾಪಿಂಗ್ ಮಾಡೋಣ ಅಂತ. ಅದೇ ರೀತಿ ನಮಗೂ ಸ್ವಲ್ಪ ಪರ್ಸ್ನಲ್ ಕೆಲಸ ಇತ್ತು, ಸೊ ಹಾಗಾಗಿ ಶಿವಮೊಗ್ಗ ಹೊರಟಿದ್ದೀವಿ. ಸೊ ಆ ವ್ಲಾಗನ್ನು ಯಾವ ರೀತಿ ಇರುತ್ತೆ ನಮ್ಮ ಶಾಪಿಂಗ್ ವ್ಲಾಗ್ ಅಂತ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೋಬೇಕು ಅನ್ನಿಸ್ತು. ಹಾಗಾಗಿ ಕೆಲವೊಂದು ಕ್ಲಿಪ್ಪಿಂಗ್ಸನ್ನು ತೊಗೊಂಡಿದ್ದೆ, ಇಲ್ಲಿ ಶೇರ್ ಮಾಡ್ತಾಯಿದ್ದೀನಿ. ಪ್ಲೀಸ್ ಫ್ರೆಂಡ್ಸ್, ಎಲ್ಲೂ ಸ್ಕಿಪ್ ಮಾಡಿದೆ ನೋಡಿ ನಮ್ಮ ಶಾಪಿಂಗ್ ಯಾವ ರೀತಿ ಇರುತ್ತೆ ನಾವು ಶಿವಮೊಗ್ಗ ಹೋದಾಗ ಅಂತ. ಇದು ನೋಡಿ ಫ್ಲೈಓವರು, ಶಿವಮೊಗ್ಗ ಎಂಟ್ರಿ ಆಗಬೇಕಾದ್ರೆ ಫ್ಲೈಓವರ್ ಬರುತ್ತಲ್ಲ, ಸೊ ಅಲ್ಲಿ ರೈಲ್ವೆ ಟ್ರ್ಯಾಕ್ ಇತ್ತಲ್ಲ ಫ್ರೆಂಡ್ಸ್, ಅಲ್ಲಿ ಇವಾಗ ಸುಮಾರು ವರ್ಷ ಆಯಿತು, ಒಂದು 4-5 ವರ್ಷ ಅಂದ್ಕೊತೀನಿ ಫ್ಲೈಓವರ್ ಮಾಡಿದ್ದಾರೆ. ತುಂಬ ಚೆನ್ನಾಗಿದೆ, ಸರ್ಕಲ್ ಟೈಪು. ಸೊ ಯಾರಾದರೂ ಶಿವಮೊಗ್ಗದವರು ಈ ವಿಡಿಯೋ ನೋಡ್ತಾ ಇದ್ದರೆ ಪ್ಲೀಸ್ ಒಂದು ಲೈಕ್ ಕೊಡಿ. ನೀವೇನು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲನ್ನು ನೋಡಿ, ಆಯಿತಾ? ಸೊ ಇಲ್ಲಿ ನೋಡಿ ಫ್ರೆಂಡ್ಸ್, ಇದು ಗಾಂಧಿ ಬಜಾರು. ಶಿವಮೊಗ್ಗ ಹೋದರೆ ಗಾಂಧಿ ಬಜಾರ್ಗೆ ಹೋಗದೇ ಇರೋಕ್ಕಾಗತ್ತಾ ಹೇಳಿ? ಸಖತ್ತಾಗಿರುತ್ತೆ ಫ್ರೆಂಡ್ಸ್. ನನಗೆ ಈ ಗಾಂಧಿ ಬಜಾರ್ಗೆ ಹೋದರೆ ಬೆಂಗಳೂರಲ್ಲಿ ಗಾಂಧಿ ಬಜಾರ್ ನೆನಪಾಗುತ್ತೆ. ಬರೀ ಫ್ರೂಟ್ಸು, ವೆಜಿಟೇಬಲ್ಸು, ಫ್ಲವರ್ಸು, ಶಾಪಿಂಗು. ನನಗೆ ತುಂಬ ನಾಸ್ಟಾಲಜಿಕ್ ಫೀಲಿಂಗ್ಸ್ ಅನಿಸುತ್ತೆ. ಐ ಮಿಸ್ ಮೈ ಬ್ಯಾಂಗ್ಳೂರ್ ಸೋ ಮಚ್. ಐ ವಾಸ್ ಎ ಜಯನಗರ ರೆಸಿಡೆಂಟ್. ನಾನು 10 ವರ್ಷ ಜಯನಗರದಲ್ಲೇ ಇದ್ದಿದ್ದು. ಸೊ ಹಾಗಾಗಿ ನಾನು ತುಂಬ ಜಯನಗರ ಶಾಪಿಂಗ್ ಕಾಂಪ್ಲೆಕ್ಸ್ನ ಮಿಸ್ ಮಾಡ್ಕೋತೀನಿ. ಸೊ ಮಿಸ್ ಮಾಡ್ಕೊಂಡಾಗೆಲ್ಲ ನಾನು ಈ ರೀತಿ ಶಿವಮೊಗ್ಗಕ್ಕೆ ಹೋಗ್ತೀನಿ, ಗಾಂಧಿ ಬಜಾರ್ಗೆ ಹೋಗ್ತೀನಿ. ನೋಡಿ ಫ್ರೆಂಡ್ಸ್, ಎಷ್ಟು ಫ್ರೆಶ್ ಆಗಿರುತ್ತೆ ತರಕಾರಿಲಿ. ತುಂಬ ಕಡಿಮೆ ಇತ್ತು ಆ್ಯಕ್ಚುಲಿ. ಚನ್ನಗಿರಲ್ಲೂ ರೇಟು ಇದಕ್ಕಿಂತ ಕಡಿಮೆ ಇತ್ತು ಅಂತ ಅಮ್ಮ ಹೇಳ್ತಾಯಿದ್ರು. ಸೊ ಏನು ತೊಗೊಂಡ್ರು 40 ರೂಪೀಸ್ ಕಿಲೋ. ನೋಡಿ ಎಷ್ಟು ಚೆನ್ನಾಗಿದೆ. ಸೊಪ್ಪು, ಹೀರೆಕಾಯಿ ಎಲ್ಲ ತೊಗೊಂಡು ಬಂದಿದ್ದೆ. ಸೊ ಇಲ್ಲಿ ಬೀನ್ಸ್ ನೋಡ್ತಾ ಇದ್ದೀರಲ್ಲ, ಇದನ್ನು ತೊಗೊಂಡು ಬಂದೆ. ಇದನ್ನು ಪಲ್ಯಗೆ ಬೀನ್ಸ್ ಜೊತೆ ಹಾಕ್ಬಿಟ್ಟು ಈ ಕಾಳನ್ನು ಹಾಕಿ ಪಲ್ಯ ಮಾಡಿದರೆ ತುಂಬ ಚೆನ್ನಾಗಿರುತ್ತೆ. ಸೊ ಸದ್ಯದಲ್ಲೇ ನಾಳೆ ಬೆಳಗ್ಗೆ ಆ ಕಾಳನ್ನ ಹಾಕಿಬಿಟ್ಟು ಪಲ್ಯ ಮತ್ತು ಅಕ್ಕಿ ರೊಟ್ಟಿ ಮಾಡೋಣ ಅಂದ್ಕೊಂಡಿದ್ದೀನಿ. ಆ ರೆಸಿಪಿ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೋತೀನಿ ಫ್ರೆಂಡ್ಸ್. ಸೊ ಇಲ್ಲಿ ನೋಡಿ ಸ್ವಲ್ಪ ಆಲೂಗಡ್ಡೆ ಮತ್ತು ಮೂಲಂಗಿ, ಬೀನ್ಸು ಮತ್ತು ಈ ಕಾಳುಗಳೆಲ್ಲ ತೊಗೋತಾ ಇದ್ದೀನಿ. ಸೊ ಅಲ್ಲಿ ಹೆಂಗೆ ಗೊತ್ತಾ ಫ್ರೆಂಡ್ಸ್, ಫ್ಲೆಕ್ಸಿಬಲ್ಲು. ನೀವು 20 ರೂಪೀಸ್ ಥರ ತೊಗೋಬೋದು, ಇಲ್ಲ 1/4 kg ತೊಗೋಬೋದು, ಆ ರೀತಿ ಇರುತ್ತೆ. ಸೊ ನೋಡಿ ಎಲ್ಲ ವೆಜಿಟೇಬಲ್ಸ್ ತೊಗೊಂಡು ಬರ್ತಾಯಿದ್ವಿ. ಬ್ಯಾಗ್ ಕಟ್ಟಾಗ್ಬಿಡ್ತು, ತುಂಬ ವೆಯ್ಟ್ ಇತ್ತು. ಸೊ ನಮ್ಮ ಮನೆಯವರು ಆ್ಯಕ್ಚುಲಿ ನಮ್ಮನ್ನು ಬಿಟ್ಬಿಟ್ಟು ಏನೋ ಕೆಲಸ ಇದೆ ಅಂತ ಹೋಗಿದ್ದರು. ಸೊ ನಾನು ಮತ್ತು ಹಿಮಾ ಪಿಂಕು, ಸೊ ಒಬ್ಬರು ವಿಡಿಯೋ ಶೂಟ್ ಮಾಡ್ತಾಯಿದ್ರು, ಒಬ್ಬರು ನಾನು ಮತ್ತು ಹಿಮಾ ನೋಡಿ ಹೋಗ್ತಾಯಿದ್ವಿ ಇಲ್ಲಿ ಬ್ಯಾಗ್ ತೊಗೊಂಡು. 2 ಕಡೆ ಕಟ್ಟಾಗ್ಬಿಡ್ತು. ಅದು ಹ್ಯಾಂಡ್ಲ್ ಇರುತ್ತಲ್ಲ ಬ್ಯಾಗ್ದು, ಅದು ಕಾಟನ್ ಬಟ್ಟೆದು ಬ್ಯಾಗು. ಸೊ ನೋಡಿ ಅಲ್ಲಿ ನಮ್ಮ ಮನೆಯವರು ವೆಯ್ಟ್ ಮಾಡ್ತಿದ್ದಾರೆ. ಈಗ ಅಲ್ಲಿಗೆ ಹೋಗ್ತಾ ಇದ್ದೀವಿ. ಅವರು ಮತ್ತೇನೇನು ಬರಬೇಡಿ, ನಾವೇ ಬರ್ತೀವಿ ಅಂತ ಹೇಳಿದ್ಕೆ ಅವರಲ್ಲೇ ವೆಯ್ಟ್ ಮಾಡ್ತಾಯಿದ್ರು. ಸೊ ನಮ್ಮ ಚೋಟು ಕೈಯಲ್ಲಿ ಒಂದು ಕವರು, ನನ್ನ ಕೈಯಲ್ಲಿ ಒಂದು ವೆಜಿಟೇಬಲ್ ಕವರ್ ತೊಗೊಂಡು, ಸೊ ಅಲ್ಲಿ ನೋಡಿ ಬ್ಲೂ ಗಾಡಿ ಕಾಣ್ತಾ ಇದೆಯಲ್ಲ, ಅವ್ರದ್ದು ಸ್ವಲ್ಪ ಏನೋ ಕಮರ್ಷಿಯಲ್ ವರ್ಕ್ ಇತ್ತು. ಸೊ ಹಾಗಾಗಿ ಬಂದಿದ್ದರು. ಸೊ ವೆಜಿಟೇಬಲ್ ಎಲ್ಲ ತೊಗೊಂಡು ನಾವು ಆ್ಯಕ್ಚುಲಿ ಹೇಳಿದ್ನಲ್ಲ ಹಿಮನ್ ಬರ್ಡೇಗೆ ಸ್ವಲ್ಪ ಶಾಪಿಂಗ್ ಮಾಡಬೇಕಿತ್ತು ಅಂತ. ಸೊ ಹಾಗಾಗಿ ಎಲ್ಲಿ ಶಾಪಿಂಗ್ ಮಾಡೋದು ಅನ್ನೊಂದು ಟೆನ್ಷನ್ನಲ್ಲೇ ನನಗೆ ತುಂಬ ಮಳೆ ಹನಿ ಬೀಳ್ತಾಯಿತ್ತು, ಶೀತ ಆಗ್ತಾಯಿತ್ತು. ಸೊ ಹಾಗಾಗಿ ಟೀ ಕುಡಿಯೋಣ ಅಂತ ಬಂದ್ವಿ. ಇತ್ತೀಚೆಗೆ ಯಾಕೋ ಫ್ರೆಂಡ್ಸ್ ನನಗೆ ಹಾಲಲ್ಲಿ ಹಾಕಿ ಮಾಡಿದ್ದೆ ಟೀ, ಕಾಫಿ ಯಾಕೋ ನನಗೆ ಕ್ರೇವಿಂಗ್ಸೇ ಕಡಿಮೆ ಆಗಿಬಿಟ್ಟಿದೆ. ಸೊ ಹಾಗಾಗಿ ಲೆಮನ್ ಟೀ ಕುಡಿತಾ ಇದ್ದೆ. ತುಂಬ ಚೆನ್ನಾಗಿತ್ತು ರೀ. ಅದು ತಲಬ್ ಅಂತ ಒಂದಿದು ಸ್ಪಾರ್ ಪಕ್ಕನೇ ಇದೆ. ಸೊ ಸಿಟಿ ಸೆಂಟ್ರ್ ಇದೆಯಲ್ಲ, ಅದ್ರ ಪಕ್ಕನೇ ಇದ್ದಿದ್ದು. ಸೊ ನಾವು ಆ್ಯಕ್ಚುಲಿ BSc ಚನ್ನಬಸಪ್ಪ ಅವ್ರದ್ದು ಹೊಸ ಮಾಲ್ ಆಗಿದೆ ಶಿವಮೊಗ್ಗದಲ್ಲಿ ಬಸ್ ಸ್ಟ್ಯಾಂಡ್ ಹತ್ರ. ಸೊ ಅಲ್ಲಿಗೆ ಹೋಗೋಣ ಅಂತ ಅಂದ್ಕೊಂಡ್ವಿ. ಸೊ ಆನ್ ದ ವೇ ಜಸ್ಟ್ ಇಲ್ಲೊಂದು ಟೀ ಕುಡಿದು ಹೋಗೋಣ ಅಂತ ಬಂದ್ವಿ. ಯಾರೂ ಟೀ ಕುಡಿಲಿಲ್ಲ. ಸೊ ನಾನು ಒಬ್ಬಳೇ ನೋಡಿ ಯಾವ ರೀತಿ ಆಟ ಆಡಿಸ್ತಾ ಇದ್ದೀನಿ ನಿಮ್ಮನ್ನು ನೋಡಿ ಫ್ರೆಂಡ್ಸ್. ಟೀ ಕುಡಿದ್ಬಿಟ್ಟು ಸಖತ್ತಾಗಿತ್ತು ಗ್ಲಾಸ್, ಅದಕ್ಕೊಂದು ಕ್ಲಿಪ್ಪಿಂಗ್ಸನ್ನ ತೊಗೊಂಡೆ. ಸೊ ಲೆಮನ್ ಟೀ ಕುಡಿದ್ಬಿಟ್ಟು ನೋಡಿ, ನಾನು ಹೇಳಿದ್ನಲ್ಲ ಅಲ್ಲೇ ಜಸ್ಟ್ ವಾಕಬಲ್ ಡಿಸ್ಟೆನ್ಸ್ ಅಂತ. ಸೊ ಇದು BSc ಚನ್ನಬಸಪ್ಪ ಅವ್ರದ್ದು ಮಾಲ್ ಹೊಸ್ದಾಗಿ ಓಪನ್ ಮಾಡಿದ್ದಾರೆ. ಬಟ್ ಅವ್ರದ್ದು ಇನ್ನೂ ಎಕ್ಸ್ಕ್ಲೂಸಿವ್ ಯಾವುದೇ ರೀತಿ ಶಾಪ್ ಓಪನ್ ಮಾಡಿರಲಿಲ್ಲ. ಸೊ ಕೆಳಗಡೆ ಆ್ಯಕ್ಚುಲಿ ಟ್ರೆಂಡ್ಸು, ಝುಡಿಯೋ, ಈಸಿ ಬೇ ಎಲ್ಲ ಇತ್ತು. ಸೊ ಹಾಗಾಗಿ ಹೋದ್ವಿ. ನಮ್ಮ ಹಿಮಾಂಗಿ ಝುಡಿಯೋ ತುಂಬ ಫೇವ್ರೆಟ್ಟು. ದಾವಣಗೆರೆಯಲ್ಲಿ ಝುಡಿಯೋದಲ್ಲಿ ಶಾಪಿಂಗ್ ಮಾಡಿ ಅವಳಿಗೆ ಅದೇ ಫೇವ್ರೆಟ್ಟು. ಹಾಗಾಗಿ ಮಮ್ಮಿ ಅಲ್ಲೊಂದೆರಡು ಆ್ಯಕ್ಚುಲಿ ಲೋಕಲ್ ಶಾಪಲ್ಲಿ ನೋಡಿದ್ವಿ, ಅವಳಿಗೆ ಯಾವುದೂ ಇಷ್ಟ ಆಗಲಿಲ್ಲ. ಸೊ ನೋಡಿ ಎಷ್ಟು ಚೆನ್ನಾಗಿದೆ. ತುಂಬ ದೊಡ್ಡದಂತ ಏನಿರಲಿಲ್ಲ ಫ್ರೆಂಡ್ಸ್, ಓಕೆ ಥರ ಇತ್ತು ನೋಡಿ. ಝುಡಿಯೋ, ಹರ್ಷ, ಈಸಿ ಬೈ ಎಲ್ಲ ಇತ್ತು. ನೀವು ಮೇಲ್ಗಡೆ ಹರ್ಷ ಇತ್ತು. ನಾವೇನಲ್ಲಿಗೆ ಯಾವುದೇ ಎಲೆಕ್ಟ್ರಾನಿಕ್ ಐಟಮ್ಸ್ ತೊಗೊಳ್ಳೋ ಇಂಟ್ರೆಸ್ಟ್ ಇರಲಿಲ್ಲ. ನಮಗೆ ಇವತ್ತು ಕಾನ್ಸಂಟ್ರೇಟ್ ಇದ್ದಿದ್ದು ಜಸ್ಟ್ ಅವಳದು ನೆಕ್ಸ್ಟ್ ಅಪ್ಕಮಿಂಗ್ ಬರ್ಡೇಗೆ ತೊಗೋಬೇಕು ಅಂತ. ಇಲ್ಲೊಂದು ಕೆಫೆನೂ ಇತ್ತು. ಸೊ ಯಾವುದನ್ನು ಟೇಸ್ಟ್ ಮಾಡೋ ಮನಸ್ಸಿರಲಿಲ್ಲ ಫ್ರೆಂಡ್ಸ್. ಅವಳು ತುಂಬ ಡ್ರೆಸ್ಸಸನ್ನು ನೋಡಿ ಆಮೇಲೆ ಆ್ಯಕ್ಚುಲಿ ಮೇಯ್ನಾಗಿ ಹಿಮಾಗ ಹುಷಾರಿರಲಿಲ್ಲ. ತುಂಬ ಕಫ ಆಗಿಬಿಟ್ಟಿತ್ತು, ಕಾಫ್ ಆಗಿ ಸುಸ್ತಾಗಿಬಿಟ್ಟಿದ್ಲು.
ಬಟ್ ಅದರಲ್ಲೂ ಶಾಪಿಂಗ್ ಅಂತಂದರೆ ಸ್ಟಡಿ ಆಗಿಬಿಡ್ತಾಳೆ. ನಂತರ ಅವಳು ಸ್ವಲ್ಪ ಶಾಪಿಂಗ್ ಫ್ರೀಕ್. ಸ್ವಲ್ಪ ಈ ಶಾಪಿಂಗ್ ವಿಷಯದಲ್ಲಿ ನಾನು ಇಮ್ಮ ಒಂದೇನೆ. ಸೊ ಈ ಡ್ರೆಸ್ ನೋಡಿ ತುಂಬ ಚೆನ್ನಾಗಿತ್ತು. ಬಟ್ ಅವ್ರ ಸ್ಕೂಲಲ್ಲಿ ಸ್ಲೀವ್ಲೆಸ್ ಅಲೋವಿಲ್ಲ ಅಂತಂದ್ಬಿಟ್ಟು ಬೇಡ ಮಮ್ಮಿ, ಇನ್ನೊಂದು ಸತಿ ಯಾವುದಾದ್ರೂ ಹಬ್ಬಕ್ಕೆ ತೊಗೋತೀನಿ, ನಾನು ಬೇರೆ ಥರ ತೊಗೋತೀನಿ ಅಂತಂದ್ಬಿಟ್ಟು ನೋಡಿ ಇಲ್ಲಿ ಫ್ರೆಂಡ್ಸ್ ಕಲೆಕ್ಷನ್ಸ್ ತುಂಬ ಚೆನ್ನಾಗಿರುತ್ತೆ. ಸೊ ಫ್ರೆಂಡ್ಸ್ ಆದರೂ ಜುಡಿಯೋದಲ್ಲಿ ಅವಳಿಗೆ ಯಾವುದೂ ಇಷ್ಟ ಆಗಲಿಲ್ಲ. ಅದು ಬೇಡ ಇದು ಬೇಡ ಅಂತಂದ್ಬಿಟ್ಟು ಕೊನೆಗೆ ನೈಲ್ ಪಾಲಿಶ್, ಇಲ್ಲಿ ತುಂಬ ನೈಲ್ ಪಾಲಿಶ್ ಕಲೆಕ್ಷನ್ಸ್ ಇತ್ತು. ಮೈ ಗಾಡ್, ಜುಡಿಯೋದು ಕಾಸ್ಮೆಟಿಕ್ಸ್ ಕಲೆಕ್ಷನ್ಸು ಫ್ರೆಂಡ್ಸ್ ತೋರಿಸ್ತಾ ಇದ್ದರೆ ನಿಜವಾಗ್ಲೂ ಸಖತ್ತಾಗಿತ್ತು. ನಾವೆಲ್ಲ ಟೆಸ್ಟನ್ನೆಲ್ಲ ಮಾಡಿಬಿಟ್ಟು ನಾವೊಂದು 4 ನೈಲ್ ಪಾಲಿಶ್ ತೊಗೊಂಡ್ವಿ. ನೈಲ್ ಪಾಲಿಶ್ ರಿಮೂವರ್ ತೊಗೊಂಡು, ಆಮೇಲೆ ನಾನು 2 ಸ್ವೆಟ್ ಟೀ ಶರ್ಟ್ಸ್ ತೊಗೊಂಡೆ. ವಾಕಿಂಗಿಗೆ ಬೇಕಾಗುತ್ತೆ ನನಗೆ. ನೆಕ್ಸ್ಟು ಏನಾದರೂ ಸ್ವಲ್ಪ ನಾನು ವೆಯ್ಟ್ ಲಾಸ್ ಮಾಡಬೇಕು ಅಂತಿದ್ದೀನಿ ಫ್ರೆಂಡ್ಸ್. ಇತ್ತೀಚೆಗೆ ತುಂಬ ದಪ್ಪ ಆಗಿಬಿಟ್ಟಿದ್ದೀನಿ. ನಾನು ಇಷ್ಟೊಂದು ದಪ್ಪನೇ ಇರಲಿಲ್ಲ ಫ್ರೆಂಡ್ಸ್. ಕಾರಣ ಏನು ಅಂತಂದರೆ ಸ್ವಲ್ಪ ಹಾರ್ಮೋನ್ ವೇರಿಯೇಷನ್ಸು, ಟೆನ್ಷನ್ನು, ಅಥವಾ ನನಗೊಂದು ಸ್ವಲ್ಪ ಕಾಲು ಫ್ರ್ಯಾಕ್ಚರ್ ಆಗಿ ಒಂದು 6 ಮಂತ್ಸು ನಾನು ಪೇನ್ ಕಿಲ್ಲರ್ ತೊಗೋತಾ ಇದ್ದೆ. ಅದಕ್ಕೂ ಗೊತ್ತಿಲ್ಲ ಸ್ವಲ್ಪ ಫ್ಯಾಟ್ ಅಂದರೆ ದಪ್ಪ ಆಗಿಬಿಟ್ಟಿದ್ದೀನಿ. ನನಗೆ ಗೊತ್ತಿದೆ, ನಮ್ಮ ಮನೆಯವರು ಹೇಳ್ತಿರ್ತಾರೆ ನೀನು ಇಷ್ಟೊಂದು ದಪ್ಪ ಇರಲಿಲ್ಲ, ಇವಾಗ ದಪ್ಪ ಆಗಿಬಿಟ್ಟಿದ್ಯಾ, ಸ್ವಲ್ಪ ವೆಯ್ಟ್ ಲಾಸ್ ಮಾಡು ಅಂತ. ಸೊ ನಾನು ಫ್ರೆಂಡ್ಸಿಗೆ ನೆಕ್ಸ್ಟು ವೆಯ್ಟ್ ಲಾಸ್ ಮಾಡಬೇಕು ಅಂತ ಇದ್ದೀನಿ. ಸೊ ಅದ್ರ ಜರ್ನಿನ ಸ್ಟಾರ್ಟ್ ಮಾಡಬೇಕು ಅಂತ ಇದ್ದೀನಿ. ಸೊ ಪ್ಲೀಸ್ ಕೀಪ್ ವಾಚ್ ಮೈ ವೀಡಿಯೋಸ್. ನಾನು ಕೆಲವೊಂದು ಟಿಪ್ಸನ್ನು ಶೇರ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಬಟ್ ತುಂಬ ವಾಕಿಂಗ್ ಮಾಡೋಕ್ಕಾಗಲ್ಲ ಫ್ರೆಂಡ್ಸ್, ನನಗೆ ಕಾಲು ನೋವು ಬರುತ್ತೆ. ಸೊ ನಾನು ನನ್ನ ಡಿಶ್ ವಾಷರ್ ತೊಗೊಂಡಿದ್ದು ಅದೇ ಉದ್ದೇಶಕ್ಕೆ. ನನಗೆ ನಿಂತ್ಕೊಂಡು ಪಾತ್ರೆ ತೊಳೆಯೋಕ್ಕೆ ಆಗ್ತಾ ಇರಲಿಲ್ಲ. ಒಂದು 6 ಮಂತ್ ತುಂಬ ಸಫರ್ ಪಟ್ಟಿದ್ದೀನಿ ಈ ಕಾಲು ನೋವಿಂದ. ಸೊ ಹಾಗಾಗಿ ಆ ಪೇಯ್ನ್ ಕಿಲ್ಲರಿಂದಲೇ ನಾನು ಈ ಥರ ದಪ್ಪ ಆಗಿಬಿಟ್ಟೆ ಅಂತ ನನಗನ್ಸುತ್ತೆ. ಬಟ್ ನನಗೆ ಯಾವುದೇ ರೀತಿ ಹೆಲ್ತ್ ಇಶ್ಯೂಸ್ ಇಲ್ಲ, ಟಚ್ ವುಡ್. ಅದೇ ರೀತಿ ನಾನು ಟಾನ್ಸಿಲ್ಸ್ ಚೆಕಪ್ನು ಮಾಡಿಸಿದ್ದೀನಿ, ಅದೂ ಇಲ್ಲ. ಬಟ್ ನೋಡೋಣ. ಸೊ ಸಣ್ಣ ಆಗಬೇಕು ಅಂದ್ಕೊಂಡಿದ್ದೀನಿ. ಐ ಹೋಪ್ ಆಗ್ತೀನಿ ಸಣ್ಣ. ಸೊ ಇಲ್ಲಿ ನೋಡಿ ಎಲ್ಲ ಟೆಸ್ಟ್ ಆ್ಯಂಡ್ ಟ್ರಯಲ್ ಮಾಡ್ತಾಯಿದ್ವಿ. ತುಂಬ ಚೆನ್ನಾಗಿತ್ತು ಫ್ರೆಂಡ್ಸ್. ಇಲ್ಲಿ ಯಾವುದು ನೈಲ್ ಪಾಲಿಶಸ್ಸು ನೋಡಿ ಎಷ್ಟು ಚೆನ್ನಾಗಿದೆ, ಬ್ರೈಟಾಗಿದೆ. AC ಆನ್ ಆಗಿತ್ತು. ಜುಡಿಯೋ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್. ಇನ್ನು ಯಾರಾದರೂ ಈಗ ಅಪ್ಕಮಿಂಗ್ ಹಬ್ಬಗಳಿಗೆ ಶಾಪಿಂಗ್ ಮಾಡಬೇಕು, ಸ್ವಲ್ಪ ಡೀಸೆಂಟಾಗಿ ವೆಸ್ಟ್ರನ್ನು, ಒಂದು ಸ್ವಲ್ಪ ಎಲಿಗೆಂಟಾಗಿ ಬಟ್ಟೆಗಳಿರಬೇಕು ಅಂತಂದರೆ, ಆಮೇಲೆ ಕಾಸ್ಮೆಟಿಕ್ಸ್ ತುಂಬ ಆಫರ್ ಇದೆ ಫ್ರೆಂಡ್ಸ್. ಇಲ್ಲಿ ಯಾರು ಶಾಪಿಂಗ್ ಮಾಡೋರಿದ್ರೆ ಈ ವೀಕೆಂಡಲ್ಲಿ ಹೋಗ್ಬಿಟ್ಟು ಜುಡಿಯೋದಲ್ಲಿ ಶಾಪಿಂಗ್ ಮಾಡಿ. ನಿಯರ್ ಟು KSRTC ಬಸ್ ಸ್ಟಾಪ್ ಹತ್ರನೇ ಇದೆ ಇದೆಲ್ಲ ತುಂಬ ಆಫರ್ಸ್ ಇತ್ತು. ಬಟ್ ನಮ್ಮಲ್ಲಿ ಆಲ್ರೆಡಿ ಸ್ಟಾಕ್ ಇತ್ತು. ಹಾಗಾಗಿ ಎಷ್ಟು ಬೇಕೋ ಅಷ್ಟೇ ತೊಗೊಂಡು ನೆಕ್ಸ್ಟು ಈಸಿ ಬೈಗೆ ಹೋಗೋಣ ಅಂತಂದ್ವಿ. ಈಸಿ ಬೈಗೂ ಆ್ಯಕ್ಚುಲಿ ಹೋದ್ವಿ. ಅಲ್ಲೂ ಅವಳಿಗೆ ಯಾವುದೂ ಇಷ್ಟ ಆಗಲಿಲ್ಲ. ಅಲ್ಲಿಂದ ಮತ್ತೆ ಸ್ಪಾರಿಗೆ ಹೋಗಬೇಕು ಅಂತ ಅಂದ್ಕೊಂಡಿದ್ದೀವಿ. ನೋಡೋಣ ಎಲ್ಲಿಗೆ ಹೋಗ್ತೀವಿ ಅಂತ ಇನ್ನೂ ಡಿಸೈಡ್ ಮಾಡಿರಲಿಲ್ಲ ಆ ಟೈಮಲ್ಲಿ. ಸೊ ನೋಡಿ ಫ್ರೆಂಡ್ಸ್, ಇವಾಗ ಬಿಲ್ಲಿಂಗ್ ಹೋಗ್ತಾ ಇದ್ದಾಳೆ ನಮ್ಮ ಪಿಂಕು. ಫ್ರೆಂಡ್ಸ್ ನಾನು ಒಂದು ಫಾಲೋ ಮಾಡ್ತೀನಿ ರೂಲ್ಸ್ ಅಂದರೆ, ಶಾಪಿಂಗಲ್ಲಿ ತುಂಬ ಮಕ್ಕಳನ್ನ ಇನ್ವಾಲ್ವ್ ಮಾಡ್ತೀನಿ. ಅವ್ರಿಗೆ ಏನು ಬೇಕು ಏನು ಬೇಡ ಇವಾಗ ಹೇಳ್ತಾರಲ್ಲ ಫ್ರೆಂಡ್ಸ್, ನೆಸೆಸಿಟಿನೋ ಅಥವಾ ಹಂಗೆ ಜಸ್ಟ್ ಅಂದರೆ ಅವಶ್ಯಕತೆಯೇ ಬೇರೆ, ಮತ್ತು ಆ ಟೈಮಲ್ಲಿ ನಮಗೆ ಯೂಸ್ ಮಾಡೋದೇ ಬೇರೆ ಇರುತ್ತೆ. ಸೊ ಹಾಗಾಗಿ ಅವ್ರಿಗೆ ಡಿಫ್ರೆನ್ಸ್ ಹೇಳ್ಕೊಡ್ತೀನಿ. ಇದು ನಿಮಗೆ ಅವಶ್ಯಕತೆ ಇದ್ದರೆ ತೊಗೊಳ್ಳಿ, ಇಲ್ಲ ಜಸ್ಟ್ ಆಪ್ಷನ್ ಆಗಿದ್ದರೆ ತೊಗೋಬೇಡಿ ಅಂತ ತುಂಬ ಮೈಲ್ಡ್ಫುಲ್ಲಾಗಿ ಶಾಪಿಂಗನ್ನು ಅವ್ರ ಹತ್ರ ಮಾಡಿಸ್ತೀನಿ. ಎಲ್ಲದನ್ನು ಕಾರ್ಟಿಗೆ ಹಾಕ್ಕೊಂಡ್ಬಿಡ್ತಾರೆ. ಬಟ್ ಬಿಲ್ಲಿಂಗ್ ಟೈಮಲ್ಲಿ ಹೇಳ್ತೀನಿ ನಿಮ್ಗೆ ಯಾವುದು ಇಂಪಾರ್ಟೆಂಟ್ ಇದೆ ಅದಷ್ಟೇ ತೊಗೊಳ್ಳಿ ಅಂತ ಅವ್ರ ಕೈಯಲ್ಲೇ ಸೆಗ್ರಿಗೇಟ್ ಮಾಡಿಸಿ ಸೊ ಅವ್ರನ್ನೇ ಕರ್ಕೊಂಡೋಗ್ತೀನಿ ಬಿಲ್ಲಿಂಗಿಗೆ. ಸೊ ಪ್ರತಿ ಸಲನೂ ಫ್ರೆಂಡ್ಸ್, ಅದು ಎಷ್ಟೇ ಬಿಲ್ಲಿಂಗ್ ಆಗಿರಲಿ, 100 ರೂಪಾಯಿಂದ ಹಿಡಿದು 10,000 ಆಗಲಿ, ಅವರೇ ಬಿಲ್ಲಿಂಗ್ ಮಾಡಿಸೋದು. ಬಿಲ್ಲಿಂಗ್ ಕೌಂಟ್ರಲ್ಲಿ ಅವರು ಕ್ಯೂ ನಿಂತ್ಕೋತಾರೆ, ಬಿಲ್ಲಿಂಗ್ ಮಾಡಿಸ್ತಾರೆ, ಬಿಲ್ಲನ್ನು ರೀಚೆಕ್ ಮಾಡ್ತಾರೆ, ಕಾರ್ಡ್ ಸ್ವೈಪ್ ಮಾಡ್ತಾರೆ, ಫೋನ್ಪೇ ಮಾಡ್ತಾರೆ. ಫ್ರೆಂಡ್ಸ್ ಏನಕ್ಕೆ ನಾನು ಇಷ್ಟು ಇಂಡಿಪೆಂಡೆಂಟ್ ಮಾಡ್ತಿದ್ದೀನಿ ಅಂದರೆ, ಫಾರಿನ್ ಕಲ್ಚರ್ ಅಂತ ನಾನು ಹೇಳ್ತಾ ಇಲ್ಲ. ಆದಷ್ಟು ಮಕ್ಕಳನ್ನು ನಮ್ಮ ಕಣ್ಣು ಮುಂದೆ ನಾವು ಅಬ್ಸರ್ವೇಷನಲ್ಲಿ ಇಟ್ಕೊಂಡು ಎಲ್ಲ ಕಲಿಸ್ಬೇಕು ಅನ್ನೋದೇ ನನ್ನ ಒಂದು ಥಾಟು. ಐ ಡೋಂಟ್ ನೋ, ಪೇರೆಂಟ್ಹುಡ್ ಅಂದರೆ ಒಬ್ಬೊಬ್ಬರು ಒಂದೊಂದು ಥರ ಪೇರೆಂಟ್ಹುಡ್ ಇರುತ್ತೆ ಫ್ರೆಂಡ್ಸ್. ಒಬ್ಬೊಬ್ಬರು ಒಂದೊಂದು ರೀತಿ ಮಕ್ಕಳನ್ನ ಬೆಳೆಸೋ ರೀತಿ ಇರುತ್ತೆ. ಬಟ್ ಈ ರೀತಿ ನಾನು ಯಾಕೆ ಇಷ್ಟೊಂದು ಅವರಿಗೆ ಸ್ವಲ್ಪ ನಾಲೆಡ್ಜ್ ಕೊಡಬೇಕು ಅಂತಿದ್ದೀನಿ ಅಂತಂದರೆ, ಫ್ರೆಂಡ್ಸ್ ಲೈಫ್ ಈಸ್ ಶಾರ್ಟ್. ನಾವು ಎಷ್ಟು ವರ್ಷ ಇರ್ತೀವೋ ಗೊತ್ತಿಲ್ಲ, ಎಲ್ಲದನ್ನು ಕಲ್ಸೋಕ್ಕಾಗುತ್ತೋ ಆಗಲ್ಲೋ ಗೊತ್ತಿಲ್ಲ. ಇನ್ನು ಮುಂದೆ ನೋಡೋಣ, ಅವ್ರು PU ಗಾಗಲಿ ಡಿಗ್ರಿ ಬರಲಿ, ಕೆಲಸ ಸಿಗಲಿ ಅಂತ ನಾವು ತುಂಬ ಪೋಸ್ಟ್ಪೋನ್ ಮಾಡ್ಕೊತ ಹೋದರೆ ಟೈಮ್ ನಮ್ಮ ಕೈಯಲ್ಲಿಲ್ಲ. ಸೊ ನಾವಿದ್ದಾಗಲೇ ನೀಟಾಗಿ ಅಂದರೆ ನಾವು ಯಾವಾಗ ನಮಗೆ ಕೈಲಿ ಆಗುತ್ತೋ, ಟೈಮ್ ಇರುತ್ತೋ, ನಮಗೆ ಅದೊಂದು ಎನರ್ಜಿ ಇರುತ್ತೋ, ಆವಾಗಲೇ ಮಕ್ಕಳಿಗೆ ಪ್ರತಿಯೊಂದು ವಿದ್ಯೆನ ಕಲಿಸ್ಬೇಕು ಅನ್ನೋದು ನನ್ನ. ನೋಡಿ ಫ್ರೆಂಡ್ಸ್, ಬ್ಯಾಗ್ ತುಂಬ ಒಳ್ಳೆ ಕಲೆಕ್ಷನ್ಸ್ ಇತ್ತು. ಬಟ್ ನಾನು ಹೇಗೆ ಗೊತ್ತಾ, ಕಣ್ಣದೆಲ್ಲ ತೊಗೊಂಡ್ಬಿಡ್ತೀನಿ, ಆಮೇಲೆ 1 ಸಲ 2 ಸಲ ಯೂಸ್ ಮಾಡಿ ವೇಸ್ಟ್ ಮಾಡಿಬಿಡ್ತೀನಿ ಅಂತ ಅಂದ್ಬಿಟ್ಟು ಇತ್ತೀಚೆಗೆ ಸ್ವಲ್ಪ ಶಾಪಿಂಗನ್ನು ಅಂದರೆ ಅನ್ನೆಸೆಸರಿ ಶಾಪಿಂಗ್ ಮಾಡೋದನ್ನು ಕಡಿಮೆ ಮಾಡಿದ್ದೀನಿ. ಇಲ್ಲಿ ನೋಡಿ ಎಷ್ಟು ಒಳ್ಳೊಳ್ಳೆ ಕಲೆಕ್ಷನ್ಸ್ ಇತ್ತು. ನನಗಂತೂ ಮನಸ್ಸೆಲ್ಲ ಬರೀ ಈ ಚಪ್ಪಲಿ ಕಡೆನೇ, ಬ್ಯಾಗ್ ಕಡೆನೇ ಹೋಗ್ತಾಯಿತ್ತು. ಐ ಆಮ್ ನಾಟ್ ಸೋ ಮಚ್ ಕಾಸ್ಮೆಟಿಕ್ ಫ್ರೀಕ್. ನಾನು ತುಂಬ ಕಾಸ್ಮೆಟಿಕ್ಸ್ ಎಲ್ಲ ಶಾಪಿಂಗ್ ಮಾಡಲ್ಲ. ನನಗೆ ಸ್ಯಾಂಡಲ್ಸು, ಶೂಸು ಮತ್ತು ಡ್ರೆಸ್ಸಸ್ಗಳಂದರೆ ಮತ್ತು ಮನೆಗೆ ಡೆಕೋರೇಟಿವ್ ಐಟಮ್ಸ್ ಅಂದರೆ ತುಂಬ ಇಷ್ಟ. ಸೊ ಹಾಗಾಗಿ ನೋಡಿ ಜಸ್ಟ್ ತೋರಿಸ್ತಾ ಇದ್ದೀನಿ ಅಷ್ಟೇ ನಿಮಗೆ MRP ಎಲ್ಲ ಯಾವ ರೀತಿ ಇದೆ ಅಂತ. ಜುಡಿಯೋದಲ್ಲಿ ಸ್ವಲ್ಪ ವರ್ತು ಫ್ರೆಂಡ್ಸ್, ತುಂಬ ಕ್ವಾಲಿಟಿನೂ ತುಂಬ ಚೆನ್ನಾಗಿರುತ್ತೆ.
ತುಂಬ ಎಲಿಗೆಂಟ್ ಕಲೆಕ್ಷನ್ಸ್ ಇರುತ್ತೆ. ನೋಡ್ತಾ ಇರ್ಬೋದು ಇಲ್ಲಿ ಬಿಲ್ಲಿಂಗು ಸ್ವಲ್ಪ ಕ್ಯೂ ಇದೆ. ಸೊ ಹಾಗಾಗಿ ಬೇಗ ಬಾರ್ ಪಪ್ಪು, ಇನ್ನೂ ಡ್ರೆಸ್ ಬೇರೆ ಕಲೆಕ್ಷನ್ಸ್ ಆಗಿಲ್ಲ ಅಂತ ಹೇಳ್ತಾ ಇದ್ದೆ. ಟೈಮ್ ಇಷ್ಟಾಯ್ತು ನಾವು ಹೊರಗೆ ಬರೋಷ್ಟೊತ್ತಿಗೆ. ಸಖತ್ತಾಯ್ತಲ್ಲ ವೆದರ್ ಪಪ್ಪ. ಫ್ರೆಂಡ್ಸ್ ಅರೌಂಡ್ 650 ನಿಯರ್ಲಿ 655 ಆಗಿತ್ತು. ಸೊ ನಂಗೆ ತುಂಬ ಇಷ್ಟ ಆಯಿತು ಈ ಮಾಲು. ಟೈಮ್ ಪಾಸ್ಗೆ ತುಂಬ ಚೆನ್ನಾಗಿದೆ ಅನ್ನಿಸ್ತು. ಸ್ವಲ್ಪ ಬೇಗ ಬರಬೇಕಿತ್ತು. ಸೊ ನೆಕ್ಸ್ಟ್ ವೀಕ್ ಅಂದ್ಕೊಂಡಿದ್ದೀನಿ ಸ್ವಲ್ಪ ಬೇಗ ಬರೋಣ, ಇನ್ನು ಸ್ವಲ್ಪ ನಿಧಾನಕ್ಕೆ ಬರಬೇಕು ಫ್ರೆಂಡ್ಸ್ ಶಾಪಿಂಗಿಗೆ. ನಾವು ಮಾಡೋ ತಪ್ಪು ಏನು ಅಂದರೆ ಯಾವಾಗಲೂ ಸಂಜೆ ಬಂದುಬಿಡ್ತೀವಿ. ಸೊ ನೈಟ್ ಬೇಗ ಬೇಗ ಹೋಗಬೇಕು, ಕತ್ಲಾಗುತ್ತೆ, ಆಮೇಲೆ ಸ್ವಲ್ಪ ಮಳೆ ಬರುತ್ತೆ, ನಾಳೆ ಸ್ಕೂಲ್ ಇರುತ್ತೆ ಅನ್ನೋದೇ ಟೆನ್ಷನ್ ಇರುತ್ತೆ. ಆ್ಯಕ್ಚುಲಿ ಸ್ಯಾಟರ್ಡೆ ನಾವು ಬಂದಿದ್ದು ನಮ್ಮ ಮಕ್ಕಳಿಗೆ ಸೆಕೆಂಡ್ ಸ್ಯಾಟರ್ಡೆ ಹಾಫ್ ಇತ್ತು, ಸಾರಿ 4th ಸ್ಯಾಟರ್ಡೆ. ಬಟ್ ಸಂಡೇ ನಮ್ಮ ಮನೆಯವರು ಸ್ವಲ್ಪ ಅರ್ಜೆಂಟ್ ಮಾಡ್ತಾಯಿದ್ರು, ನನಗೆ ಕಾಲು ನೋಯ್ತಾ ಇದೆ, ಬೇಗ ಹೋಗೋಣ ಬನ್ನಿ, ಬೆಳಿಗ್ಗೆ ಬೇರೆ ಬೇಗ ಎದ್ದಿದ್ದೆ ಅಂತ ಅಂದ್ಬಿಟ್ಟು. ಸೊ ಹಾಗಾಗಿ ನಾವು ಜಸ್ಟ್ ಸ್ವಲ್ಪ ಬೇಗ ಮೂವ್ ಆಗ್ತಾ ಇದ್ದೀವಿ. ನೆಕ್ಸ್ಟ್ ನಾವು ಸ್ಪಾರಿಗೆ ಹೋಗ್ತಾ ಇದ್ದೀವಿ, ಅದನ್ನು ವಿಡಿಯೋ ತೋರಿಸ್ತೀನಿ ಫ್ರೆಂಡ್ಸ್. ಇದ್ರ ಮಧ್ಯ ಸ್ವಲ್ಪ ಸ್ನ್ಯಾಕ್ಸ್ ಮಂಚಿಂಗು. ನಾವು ಜಸ್ಟು ಈ BSC ಮಾಲಿಂದ ಸ್ಪಾರ್ಗೆ ಹೋಗ್ತಾ ಇದ್ವಾ, ಆನ್ ದ ವೇ ಜಸ್ಟ್ ವಾಕಬಲ್ ಡಿಸ್ಟೆನ್ಸು. ಅಲ್ಲಿ ಏನಾರು ತಿನ್ನೋಣ ಅಂತಂದ್ಬಿಟ್ಟು ಇವರು ಪಾನಿಪುರಿ, ಮಸಾಲ ಪುರಿ ಅಂತ ಏನೇನೋ ಹೇಳ್ತಾಯಿದ್ರು. ನನಗೆ ಅದು ಯಾವುದೂ ನನಗೆ ಓಕೆ ಅನ್ನಿಸ್ಲಿಲ್ಲ. ಬಿಕಾಸ್ ಇಮಾಂಗೆ ಸ್ವಲ್ಪ ಕೆಮ್ಮಿತ್ತಲ್ಲ, ಹಾಗಾಗಿ ಹೊಟ್ಟೆನೂ ತುಂಬಬೇಕು. ಸೊ ಅವಳು ಕೆಮ್ಮು ಟ್ರಿಗರ್ ಆಗಬಾರ್ದು ಅಂತಂದರೆ ಒಳ್ಳೆ ಆಪ್ಷನ್ ಅಂತಂದರೆ, ಸೊ ಹುಡುಕ್ತಾ ಇದ್ವಿ ಏನು ತಿನ್ಬೋದು, ಏನು ಕೊಡಿಸ್ಬೋದು ಅಂತ ನೋಡ್ತಾ ಇದ್ವಿ. ತುಂಬ ಆ ರೋಡಲ್ಲಿ ನಾನ್ ವೆಜ್ ಸ್ಮೆಲ್ಲು ಫ್ರೆಂಡ್ಸ್. ಈ ಆಮ್ಲೆಟು, ಫಿಶ್ಶು ಎಲ್ಲ ಮಾಡ್ತಾಯಿದ್ರು. ಹಾಗಾಗಿ ನಾವು ಆ್ಯಕ್ಚುಲಿ ಫುಟ್ಪಾತಿಂದ ಈ ಕಡೆ ಬರ್ತಾ ಇದ್ವಿ. ಸೊ ತುಂಬ ಜನ ಆಟೋದವ್ರು ಹೇಳ್ತಾಯಿದ್ರು, ಮೇಡಮ್ ನೀವು ವ್ಲಾಗ್ ಮಾಡ್ತಾಯಿದ್ದೀರಲ್ಲ, ಸಾರಿ ವಿಡಿಯೋ ಮಾಡ್ತಾಯಿದ್ದೀರಲ್ಲ ರೋಡಲ್ಲಿ ಅಂತಂದ್ಬಿಟ್ಟು. ಸೊ ಹಾಗಾಗಿ ನಮ್ಮ ಮನೆಯವ್ರು ಬೋಂಡ ಮಾಡ್ತಾರೆ, ತಿಂತೀರಾ ಅಂತ ಕೇಳಿದ್ರು. ನಾವು ಬೇಡ ಅಂತ ಹೇಳಿದ್ವಿ. ಸೊ ಅವ್ರೇನು ತೊಗೊಂಡ್ರು ಅನಿಸುತ್ತೆ, ಬಟ್ ನಾವಂತೂ ತಿನ್ನಲಿಲ್ಲ ಫ್ರೆಂಡ್ಸ್. ಆ್ಯಕ್ಚುಲಿ ನಾವೇನು ಹುಡುಕ್ತಾ ಇದ್ವಿ ಅಂದರೆ ಮೆಕ್ಕೆಜೋಳ, ಕಾರ್ನ್ ಹುಡುಕ್ತಾ ಇದ್ವಿ. ಸ್ವೀಟ್ ಕಾರ್ನ್ ತುಂಬ ಇಷ್ಟ ನಮ್ಮ ಹಿಮಾಗೆ ಮತ್ತು ಪಿಂಕುಗೆ. ಸೊ ಕರೆಕ್ಟಾಗಿ ಅದೇ ನಮ್ಮ ಕಣ್ಣಿಗೆ ಬಿತ್ತು ಫ್ರೆಂಡ್ಸ್. 30 ರೂಪಾಯಿ ಒಂದಂತೆ. ಅವಳು ಒಂದು ಸಾಕು ಮಮ್ಮಿ, ನಂಗೆ ಜಾಸ್ತಿ ತಿನ್ನೋಂಗಾಗಿಲ್ಲ ಅಂತ ಹೇಳಿದ್ರು. ಬಟ್ ಅವರು 2 ತೊಗೊಳ್ಳಿ 50 ರೂಪೀಸ್ಗೆ ಅಂತ ಹೇಳಿದರು. ಎಷ್ಟು ಚೀಟ್ ಮಾಡ್ತಾರೆ ಗೊತ್ತಾ ಫ್ರೆಂಡ್ಸ್, 2 ಕೊಡ್ತೀವಿ ಅಂತೇಳಿ ಚಿಕ್ಕದು ಹುಡುಕಿ ಹುಡುಕಿ ಚಿಕ್ಕದು. ಇನ್ನೇನು ನಮಗವ್ರು ಆಫರ್ ಬಿಟ್ಟಂಗಾಯಿತು. ನಾವೇನೋ 50 ರೂಪಾಯಿಗೆ 2 ಕೊಡ್ತಾರೆ ಅಂತ ತೊಗೊಂಡ್ರೆ, ಸೊ ಅದರಲ್ಲೂ ಚಿಕ್ಕದು. ಆಮೇಲೆ ಹೇಳ್ತಾರೆ, ನೀವು ತೊಗೊತಿರೋದು 25 ರೂಪಾಯಿಗೆ ಒಂದು, ಅದಕ್ಕೆ ಚಿಕ್ಕದು ಕೊಡ್ತಿದ್ದೀನಿ ಅಂತ. ಸೊ ಏನು ಎಲ್ಲ ಬಿಸ್ನೆಸ್ ಮೈಂಡ್ ಫ್ರೆಂಡ್ಸ್ ನೋಡಿ. ಹಸಿದು ತೊಗೊಂಡ್ರೆ 100 ರೂಪಾಯಿಗೆ 10 ಅಂತೆ. ಸೊ ಬೇಯಿಸಿದ್ದು ತೊಗೊಂಡ್ರೆ 30 ರೂಪಾಯಿಗೆ ಒಂದಂತೆ. ಆಮೇಲೆ ಅದಕ್ಕೆ ಖಾರನೂ ಇಲ್ಲ, ನಿಂಬೆಹಣ್ಣು ಇಲ್ಲ, ಒಂದೇನೋ ಖಾರ ಪುಡಿ ಹಚ್ಕೊಟ್ರು. ನಿಜವೂ ನನಗೇನೋ ಮೆಕ್ಕೆಜೋಳ ತುಂಬ ಚೆನ್ನಾಗಿತ್ತು, ಬಟ್ ಅವರು ಅದನ್ನು ಕೊಟ್ಟಿದ್ದ ರೀತಿ, ಅದಕ್ಕೆ ಹಚ್ಚಿದ ಮಸಾಲ, ಅದು ಯಾವುದೂ ಇಷ್ಟ ಆಗಲಿಲ್ಲ. ಈ ತೊಗೊಂಡ್ಮೇಲೆ ಏನು ಮಾಡೋಕ್ಕಾಗತ್ತೆ, ಕೆಲವೊಂದು ಸಲ ಅಷ್ಟು ಇರಿಟೇಷನ್ ಅಂದ್ಬಿಡುತ್ತೆ. ತಿನ್ನೋದೇ ಬೇಡಪ್ಪ, ಅದು ದುಡ್ಡು ಕೊಟ್ಟಿದ್ದು ಒಂದು ಕಡೆ ಇರಲಿ, ಅದು ತಿನ್ನೋಕ್ಕೆ ಸಮಾಧಾನನೇ ಇರೋಲ್ಲ. ಅವತ್ತು ಹಾಗೆ ಆಯಿತು ನಮಗೆ. ಏನೋ ಪ್ಲೈನ್ ತೊಗೊಂಡ್ಲು, ತುಂಬ ಸುಡ್ತಾ ಇತ್ತು ಅಂತ ಅಂದ್ಬಿಟ್ಟು ಅಲ್ಲಿ ಸೈಡಿಗೆ ಇಟ್ಟಿದ್ಲು. ನಾನು ಮತ್ತು ಪಿಂಕು ಸ್ವಲ್ಪ ಮಸಾಲೆ ಹಚ್ಕೊಡಿ ಅಂದರೆ ನೋಡಿ ಬರೀ ಖಾರದ ಪುಡಿ. ಅಪ್ಪ ಅದ್ರಲ್ಲಿ ನಿಂಬೆ ಹಣ್ಣಿಲ್ಲ, ಹಸಿಮೆಣ್ಸಿಕಾಯಿ ಖಾರ ಇಲ್ಲ, ಉಪ್ಪಿಲ್ಲ, ಖಾರ ಖಾರ ಖಾರ. ಅಂಕಲ್ಗೆ ಒಂಚೂರು ಇದು ನೋಡಿ, ನಮ್ಮ ಮನೆಯವ್ರು ಏನು ತೊಗೊಂಡ್ರೆ ಬೋಂಡ, ಮಸಾಲೆ ವಡೆ ಮತ್ತು ಆಲೂಗಡ್ಡೆ ಬೋಂಡ ತಿಂತಿದ್ದಾರೆ. ಸೊ ನನಗೆ ಟೇಸ್ಟ್ ಮಾಡೋ ಅಂತಂದರು. ಇಷ್ಟ ಆಯಿತು ಫ್ರೆಂಡ್ಸ್. ತಿಂದ್ಬಿಟ್ಟು ಡೈರೆಕ್ಟಾಗಿ ನಾವಿವಾಗ ನೋಡಿ ಸ್ಪಾರಿಗೆ ಬಂದ್ವಿ. ಸ್ಪಾರಲ್ಲಿ ಅರೌಂಡ್ ಒಂದು ತುಂಬ ಥರ ಶಾಪ್ಸ್ ಇರುತ್ತೆ. ವುಡ್ಲ್ಯಾಂಡ್ ಅದೆಂಥದ್ದು ಯಾವುದಿತ್ತಲ್ಲಿ, ಪ್ಯಾಂಟಲೂನ್ಸ್ ಇತ್ತು, ಮ್ಯಾಕ್ಸ್ ಇತ್ತು, ರಿಲಯನ್ಸ್ ಇತ್ತು, ತುಂಬ ಕಡೆ ಸ್ಪಾರ್ ಇತ್ತು ಫ್ರೆಂಡ್ಸ್. ಅರೌಂಡ್ ಅಲ್ಲೂ ಒಂದು 10 ಶಾಪ್ಸನ್ನು ಹುಡುಕಿ ಕೊನೆಗೆ ಯಾವ್ದು ತೆಗೆದು ಆನ್ಲೈನಲ್ಲಿ ಆರ್ಡ್ರ್ ಮಾಡೋಣ ಅಂತ ಅಂದ್ಕೊಂಡು ವಾಪಸ್ ಕರ್ಕೊಂಬರ್ತಾ ಇದ್ದೆ. ವೆಸ್ಟ್ ಸೈಡ್ಗೆ ಹೋಗಿದ್ವಿ, ಅಲ್ಲೂ ಸೈಜ್ ಸಿಗಲಿಲ್ಲ, ಡಿಸೈನ್ ಇರಲಿಲ್ಲ, ನನಗೆ ಯಾಕೋ ಅಷ್ಟು ಕಂಫರ್ಟ್ ಅನ್ನಿಸ್ಲಿಲ್ಲ. ಸೊ ಕೊನೆಗೆ ತುಂಬ ಬೇಜಾರು ಮಾಡ್ಕೊಂಡು ಅಂದ್ಬಿಟ್ಟು ಮ್ಯಾಕ್ಸಲ್ಲೇ ಒಂದು ಡ್ರೆಸ್ಸನ್ನು ತೊಗೊಂಡಿದ್ದಾಯಿತು ಫ್ರೆಂಡ್ಸ್. ಅವಳು ಯಾವ ಡ್ರೆಸ್ ತೊಗೊಂಡ್ಲು ಅಂತ ನಾನು ನೆಕ್ಸ್ಟು ನಿಮ್ಮ ಹತ್ರ ಶೇರ್ ಮಾಡ್ತೀನಿ. ಸೊ ಇಲ್ಲಿ ನೋಡಿ ಡೈರೆಕ್ಟಾಗಿ ನಾವು ತಿಂಡಿ ಬೀದಿಗೆ ಬಂದ್ವಿ. ಶಾಪಿಂಗ್ ಎಲ್ಲ ಮಾಡಿಕೊಂಡು ಅರೌಂಡ್ 8:30 ಆಗಿತ್ತು. ನಮ್ಮ ಪಿಂಕುಗಂತೂ ಊರಿಗೆ ಹೋಗೋಕ್ಕೆ ಮನಸ್ಸಿರಲಿಲ್ಲ. ಮಮ್ಮಿ ಇನ್ನೂ ಅಲ್ಲಿಗೆ ಹೋಗೋಣ ಇಲ್ಲಿಗೆ ಹೋಗೋಣ ಅಂತ ಅಂದ್ಬಿಟ್ಟು ನೆಕ್ಸ್ಟ್ ನಾವಲ್ಲಿ ಸರ್ಕಲ್ ಹತ್ರ ತಿಂಡಿ ಬೀದಿ ಫುಡ್ ಕೋರ್ಟಿಗೆ ಬಂದ್ವಿ. ತುಂಬ ಮೈ ಫೇವ್ರೆಟ್ ಫ್ರೆಂಡ್ಸ್ ಇದಂತೂ. ಶಿವಮೊಗ್ಗ ಹೋದರೆ ವರ್ತಿನೂ ಇರುತ್ತೆ, ಟೇಸ್ಟ್ ಇರುತ್ತೆ. ನಮ್ಮ ಕಣ್ಣು ಮುಂದೆ ಬಿಸಿ ಬಿಸಿ ಆರ್ಡ್ರ್ ಹಾಕಿದ್ಮೇಲೆ ಮಾಡಿಕೊಡ್ತಾರೆ.
ಸೊ ನಮ್ಮ ಪಿಂಕೋಳ ಫೇವ್ರೆಟ್ ಆ್ಯಸ್ ಯೂಶ್ವಲ್ ರೋಟಿ ಕರಿ ತಿಂತಾ ಇದ್ದಾಳೆ. ಹಿಮನು ಕೆಮ್ಮು ಅಂತ ರೋಟಿ ಕರಿ ತಿಂತಾ ಇದ್ದಾಳೆ. ನಮ್ಮ ಮನೆಯವರು ಅವ್ರದ್ದು ಯೂಶ್ವಲಿ ನೀರು ದೋಸೆ. ಸೊ ಇಲ್ಲಿ ನೀರು ದೋಸೆ ತಿನ್ನೋಕತ್ತಿದ ಮೇಲೆ ಅವ್ರಿಗೆ ಫೇವ್ರೇಟ್ ಆಗಿದ್ದು. ಸೊ ಹಾಗಾಗಿ ನಾನು ಮನೇಲಿ ಒಂದೊಂದು ಸಲ ಮಾಡ್ತಾಯಿರ್ತೀನಿ. ಆಂಟಿ ತುಂಬ ಚೆನ್ನಾಗಿ ಮಾಡ್ತಾರೆ ನೀರು ದೋಸೆ. ಅದಾದಮೇಲೆ ಪಡ್ಡು, ಬಿಸಿ ಬಿಸಿ ಪಡ್ಡು, ಅದಕ್ಕೆ 4 ಥರ ಚಟ್ನಿ ಕೊಡ್ತಾರೆ ಫ್ರೆಂಡ್ಸ್. ಆಲೂಗಡ್ಡೆ, ವೈಟ್ ಚಟ್ನಿ ನೋಡಿ, ಕೆಂಪು ಚಟ್ನಿ ಮತ್ತು ರೆಡ್ ಚಟ್ನಿ, ಇಂಥದ್ದು ಅದೇನೋ ಶೇಂಗಾ ಚಟ್ನಿ ಅಂತ. 80 ರೂಪಾಯಿ ಅಂತ ಇದು ಒಂದು ಪ್ಲೇಟು. 70-80 ಅಂದರು ಫ್ರೆಂಡ್ಸ್. ನಿಜವಾಗ್ಲೂ ಒಂದು ಪ್ಲೇಟಲ್ಲ, 2 ಪ್ಲೇಟ್ ತಿಂದರೂ ಹೊಟ್ಟೆ ತುಂಬಲ್ಲ, ಅಷ್ಟು ಚೆನ್ನಾಗಿತ್ತು. ಒಂದು ಪ್ಲೇಟಿಗೆ 7-8 ಕೊಡ್ತಾರೆ, ಒಂದು ಪಡ್ಡಿಗೆ 10 ರೂಪಾಯಿ ಅಂತೆ. ಹೌದು, 70 ರೂಪಾಯಿ 7 ಪಡ್ಡು ಅಂತಿದ್ರು. ಸೊ ಇಲ್ಲಿ ನೋಡಿ ರೋಟಿ ಕರಿ ಎಂಜಾಯ್ ಮಾಡ್ತಿದ್ದಾರೆ ಮಕ್ಕಳು, ಬಿಸಿ ಬಿಸಿದು. ನಾನು ನಮ್ಮ ಮನೆಯವರು ಪಡ್ಡು ತಿಂತಾಯಿದ್ದೀವಿ. ನಾವು ಹೆಂಗೆ ಅಂತಂದರೆ ನಾನು ಏನೂ ತೊಗೊಳ್ಳಲ್ಲ, ಇವ್ರು ಏನು ತೊಗೊತಾರೆ ಅದ್ರಲ್ಲಿ ಶೇರ್ ಮಾಡೋದು, ಎಲ್ಲದರಲ್ಲೂ ತಿನ್ನೋದು, ಹಾಗೆ ನಾನು ಯಾವಾಗಲೂ ಮಾಡೋದು. ನೋಡಿ ಫಸ್ಟು ಒಂದು ಸ್ವಲ್ಪ ನೀರು ದೋಸೆ ತಿಂದೆ, ಪಡ್ಡು ತಿಂದೆ, ಇಲ್ಲಿ ರೋಟಿ ಕರಿ ತಿಂತಾಯಿದ್ದೀನಿ. ನನಗೆ ನಮ್ಮ ಮನೇಲಿ ನಿಂತಿದ್ರು, ಎಲ್ಲಾದ್ರೂ ಚೂರು ತಿಂದು ಹೊಟ್ಟೆ ತುಂಬಿಸ್ಕೊತೀಯ, ನಿನಗೇನಾದರೂ ತೊಗೋ, ನೀನು ಬೇರೆ ಏನಾದರೂ ಏನು ಬೇಕು ತೊಗೋ ಅಂತ. ಫ್ರೆಂಡ್ಸ್, ಹೊಟ್ಟೆ ತುಂಬ ತಿಂದ್ರೂ 300-350 ರೂಪಾಯಿ ಬಿಲ್ ಆಗುತ್ತೆ ಅಷ್ಟೇ. ಸಖತ್ ಫ್ರೆಶ್ಶಾಗಿ ಅಲ್ಲೇ ಬಿಸಿ ಬಿಸಿ ಮಾಡಿಕೊಡ್ತಾರೆ. ಬನ್ನಿ. ಕೆಂಪು ಚಟ್ನಿ ಖಾಲಿ ಆಯಿತು. ಸೊ ಹಾಗಾಗಿ ನಾನು ಕೆಂಪು ಚಟ್ನಿ ಹಾಕ್ಸ್ಕೊಂಬರೋಣ ಅಂತ ಹೋಗ್ತಾ ಇದ್ದೀನಿ. ಯಾವ ರೀತಿ ಪಡ್ಡು ಮಾಡ್ತಾರೆ, ಯಾವ ಅಂಗಡಿ ಅಂತ ತೋರಿಸ್ತೀನಿ. ನೋಡಿ ಫ್ರೆಂಡ್ಸ್, ಇಲ್ಲಿ ಎಷ್ಟು ವೆರೈಟಿ ದೋಸೆ, ಚಟ್ನಿ, ಪಡ್ಡು ಎಲ್ಲ ಮಾಡ್ತಾರೆ. ನೋಡಿ ತೋರಿಸ್ತಿದ್ದೀನಿ ನಾನು ನಿಮಗೆ ಪಡ್ಡು ಯಾವ ರೀತಿ ಮಾಡ್ತಾರೆ ಅಂತ. ನೋಡಿ ಇಷ್ಟು ಪಡ್ಡು ತೆಗೀತಿದ್ದಂಕಲೇ ಖಾಲಿ ಆಗಿಬಿಡುತ್ತೆ ಪಡ್ಡು, ಅಷ್ಟು ಕ್ಯೂ ಇರುತ್ತೆ ಪಡ್ಡುಗೆ. ನೋಡಿ 2-3 ಥರ ಚಟ್ನಿ, ಗಟ್ಟಿ ಚಟ್ನಿ, ದೋಸೆನೂ ಮಾಡ್ತಾರೆ. ತುಂಬ ಫ್ರೆಂಡ್ಸ್, ನನಗೆ ಆ್ಯಕ್ಚುಲಿ ವಾಯ್ಸ್ ಓವರ್ ಕೊಡ್ಬೇಕಾದ್ರೆ ಬಾಯಲ್ಲಿ ನೀರು ಬರ್ತಾಯಿತ್ತು, ಅಷ್ಟು ಚೆನ್ನಾಗಿರುತ್ತೆ. ನಾನು ಏನು ಹೇಳ್ತೀನಿ ಗೊತ್ತಾ ವೀಕ್ಷಕರೇ, ನಮ್ಮ ಒಂದು ಶಾಪಿಂಗ್ ವ್ಲಾಗ್ಸ್ ನಾನು ಏನಾದರೂ ಹಾಕಿದರೆ ಪ್ಲೀಸ್ ಎಲ್ಲೂ ಸ್ಕಿಪ್ ಮಾಡಿದೆ ನೋಡಿ. ಬಿಕಾಸ್ ನಾನು ಒಳ್ಳೊಳ್ಳೆ ಈಟರೀಸ್ ಅಂದರೆ ತಿನ್ನೋಂಥ ಜಾಗಗಳನ್ನು ತೋರಿಸ್ತೀನಿ ಶಿವಮೊಗ್ಗದಲ್ಲಿ. ನಾವು ಶಿವಮೊಗ್ಗಕ್ಕೆ ಸತತವಾಗಿ 10 ವರ್ಷದಿಂದ ಹೋಗ್ತಾ ಇದ್ದೀವಿ, ಎಲ್ಲ ಎಕ್ಸ್ಪೆರಿಮೆಂಟ್ ಮಾಡಿಬಿಟ್ಟಿದ್ದೀವಿ. ಇಲ್ಲಿ ನೋಡಿ ಪಡ್ಡು ಜಾಗದಲ್ಲೇ ದೋಸೆ ತೊಗೊಂಡಿದ್ದೀನಿ, ಪೇಪರ್ ಬೆಣ್ಣೆ ದೋಸೆ. ಮೈ ಗಾಡ್, ಎಷ್ಟು ಚೆನ್ನಾಗಿತ್ತು ಅಂತಂದರೆ, ಯಾವ ರಾಮೇಶ್ವರಂ ಕೆಫೆ ದೋಸೆ ತೊಗೊಂಡು ಏನು ಮಾಡ್ತೀರಾ, ಯಾವ ದರ್ಶನ್ ದೋಸೆ ತೊಗೊಂಡು ಏನು ಮಾಡ್ತೀರಾ, ಅಷ್ಟು ಚೆನ್ನಾಗಿರುತ್ತೆ. ಆಯಿಲ್ ಕಡಿಮೆ ಹಾಕಿ ಮಾಡಿಕೊಡಿ ಅಂದರೆ ತುಂಬ ಚೆನ್ನಾಗಿ ಪೇಪರ್ ಥರ ಮಾಡಿಕೊಡ್ತಾರೆ. ಅದರದ್ದು ಹೈಲೈಟ್ ಏನು ಅಂದರೆ ಫ್ರೆಂಡ್ಸ್, ಅವ್ರು ಕೊಡುವಂಥ ಚಟ್ನಿಗಳು ಅಷ್ಟು ಫ್ರೆಶ್ಶಾಗಿ, ಅಷ್ಟು ಟೇಸ್ಟ್ಫುಲ್ಲಾಗಿರುತ್ತೆ. ನಾನು ಏನು ತೋರಿಸಿದ್ನಲ್ಲ, ಈಗ ತೋರಿಸ್ತೀನಿ ನೋಡಿ, 4 ಥರ ಅವರು ಸೈಡ್ ಡಿಶ್ ಕೊಡ್ತಾರೆ, ಒಂದು ದೋಸೆಗೆ ಆಗಲಿ ಪಡ್ಡುಗೆ ಆಗಲಿ. ಒಂದೊಂದು ಟೇಸ್ಟು ಫ್ರೆಂಡ್ಸ್, ಒಂದೊಂದು ಬೀಟ್ ಮಾಡುತ್ತೆ. ಆ ಕೆಂಪು ಕಲರ್ ಚಟ್ನಿ ಆಗಿರ್ಬೋದು, ಆ ಶೇಂಗಾ ಚಟ್ನಿ ಆಗಿರ್ಬೋದು, ಕಾಯಿ ಚಟ್ನಿ, ಆಲೂಗಡ್ಡೆ ಪಲ್ಯ, ಒಂದಕ್ಕಿಂತ ಒಂದು ನಾನು ಚೆನ್ನಾಗಿದ್ದೀನಿ, ನಾನು ಡಾಮಿನೇಟ್ ಮಾಡ್ತೀನಿ ಅಂತ ಮಾಡ್ತಾ ಇರ್ತದೆ, ಅಷ್ಟು ಚೆನ್ನಾಗಿರುತ್ತೆ. ಸೊ ನಾನಿಲ್ಲಿ ದೋಸೆನ ಟೇಸ್ಟ್ ಮಾಡೋ ಅಂಥ ಟೈಮು, ನಾನಿಲ್ಲಿ ದೋಸೆನ ಟೇಸ್ಟ್ ಮಾಡ್ತಾಯಿದ್ದೀನಿ ನೋಡಿ. ಸೊ ನಮ್ಮ ಮನೇಲಿ ಅಂದರು, ಇಷ್ಟು ದೊಡ್ಡ ದೋಸೆ ತೊಗೊಂಡಿದ್ಯಾ, ನೀನು ತಿನ್ನಲ್ಲ ಗೊತ್ತು, ಕೊನೆಗೆಲ್ಲ ಅದೇನೋ ಅಂತಾರಲ್ಲ, ನೀನು ತಿನ್ನು ಅಂತ ಎಲ್ಲರಿಗೂ ತಿನ್ನಿಸ್ತೀಯ ನೀನು ಅಂತ. ನಮ್ಮ ಚೋಟು ನೋಡಿ ರೋಟಿ ಕರಿ ತಿಂದ್ಬಿಟ್ಟು ಪಾಪ ಏನು ತಿನ್ನಲಿಲ್ಲ ಫ್ರೆಂಡ್ಸ್. ರೋಟಿ ಕರಿ ನಾನು ಬಲವಂತಕ್ಕೆ ತಿಂದಿದ್ದ ಅಷ್ಟೇ. ದೋಸೆ ಟೇಸ್ಟ್ ನೋಡಲಿಲ್ಲ, ಪಡ್ಡು ಟೇಸ್ಟ್ ನೋಡಲಿಲ್ಲ, ಏನೂ ತಿನ್ನಲಿಲ್ಲ ಅವಳು ಇವತ್ತು, ಆಯಿಲ್ ಐಟಮ್ ಎಲ್ಲ. ಸೊ ಇವಾಗ ನೋಡಿ, ನಾನು ನಮ್ಮ ಮನೆಯವ್ರಿಗೆ ಹೇಳ್ತಿದ್ದೆ, ಒಂಚೂರು ತಿನ್ನಿ ನನ್ನ ಜೊತೆ, ನನಗೆ ಇಷ್ಟ ಆಗುತ್ತೋ ಇಲ್ವೋ ಅಂತ. ಮಕ್ಕಳು ನಮ್ಗೆ ಬೇಡ ಅಂತಂದರು. ಹಾಗಾಗಿ ಈಗ ಅವರು, ನೀನು ಅರ್ಧ ತಿಂದು ಅರ್ಧ ಬಿಟ್ಬಿಡ್ತೀಯಾ ಬಿಡು, ನಾನು ಒಂದು ಸ್ವಲ್ಪ ಟೇಸ್ಟ್ ಮಾಡ್ತೀನಿ ಜೊತೆಗೆ ಅಂತಂದ್ಬಿಟ್ಟು ಅವರು ನನ್ನ ಜೊತೆ ತಿನ್ನಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ ಅಂತೂ ಇಂತೂ ಇಬ್ಬರು ಸೇರ್ಕೊಂಡು ಕಷ್ಟಪಟ್ಟು ಫ್ರೆಂಡ್ಸ್ ದೋಸೆನ ಖಾಲಿ ಮಾಡಿದ್ವಿ. ಇದ್ರ ಮಧ್ಯೆ ಆ್ಯಕ್ಚುಲಿ ನಾನೊಂದು ಬಿಸಿ ಇಡ್ಲಿ ತಿಂದೆ. ನಾನು ಅದು ಕ್ಲಿಪ್ಪಿಂಗ್ಸ್ ಮೋಸ್ಟ್ಲಿ ಶೂಟ್ ಮಾಡ್ಕೊಂಡೆ. ತುಂಬ ನನಗೆ ಆ ಇಡ್ಲಿ ಮಾಡೋದು ನೋಡಿ ಸಖತ್ ತಿನ್ನಬೇಕು ಅಂತ ಅನಿಸ್ತಾ ಇತ್ತು. ಹಾಗಾಗಿ ಒಂದು ಇಡ್ಲಿ ತೊಗೊಂಡಿದ್ದೆ ಟೇಸ್ಟಿಗೋಸ್ಕರ. ಸೊ ಇದಾಗಿತ್ತು ನಮ್ಮ ಅವತ್ತಿನ ಅಲ್ಲಿ ನಾವು ತಿಂಡಿ ಬೀದಿಲಿ ತಿಂದಿದ್ದಂಥದ್ದು. ಸೊ ತಿಂಡಿ ಬೀದಿಲೆಲ್ಲ ತಿನ್ಕೊಂಡು ಹೊರಗೆ ಬಂದರೆ ಇದೊಂದು ಕಂಪಲ್ಸರಿ ಫ್ರೆಂಡ್ಸ್, ಕುಲ್ಫಿ, ಇದು ಮಲೈ ಕುಲ್ಫಿ ಅಂತ, ಜಸ್ಟ್ 10 ರೂಪೀಸ್. ಯು ವೋಂಟ್ ಇಮ್ಯಾಜ್, ಜಸ್ಟ್ 10 ರೂಪೀಸ್. ಇವಾಗಿಂದಲ್ಲ, ನಾನು ಅದನ್ನೇ ಹೇಳ್ತಿರೋದು, ನಮ್ಮ ಈ ತಿಂಡಿ ಬೀದಿ ಶಿವಮೊಗ್ಗ ಒಡನಾಟ ಇವತ್ತಿಂದಲ್ಲ, ಈಗ ಅರೌಂಡ್ ಒಂದು 8 ವರ್ಷದಿಂದನೂ ನಾವು ಹೋಗ್ತಾ ಇದ್ದೀವಿ. ನಮ್ಮ ಇಮ್ಮ ಒಂದು 2 ಇಯರ್ಸ್ ಇದ್ಲು ಅನಿಸುತ್ತೆ, 2-3 ಇಯರ್ಸ್. ಅವಾಗಿಂದನೂ ಈ ಜಾಗಗಳಿಗೆಲ್ಲ ನಾವು ರೆಗ್ಯುಲರ್ ವಿಸಿಟ್ ಮಾಡ್ತಾನೆ ಇದ್ದೀವಿ. ಅವಾಗಿಂದನೂ ಈ ಕುಲ್ಫಿ 10 ರೂಪೀಸೇ. ನಾನು ಅದನ್ನೇ ಕೇಳ್ತಾ ಇದ್ದೆ, ಏನು 10 ರೂಪೀಸು, ಎಲ್ಲರೂ ರೇಟ್ ಜಾಸ್ತಿ ಮಾಡಿದರೆ ನೀವು ಮಾಡೇ ಇಲ್ವಲ್ಲ ಅಂತ. ಅದಕ್ಕೆ ಇಲ್ಲ ಮೇಡಮ್,
ನಾವು 15 ರುಪೀಸ್ಗೆ ನಾವು ಸೇಲ್ ಮಾಡ್ತಾ ಇದ್ದಿದ್ದು. ಇವಾಗ ಮಳೆಗಾಲ ಅಲ್ಲ, ಕಸ್ಟಮರ್ಸ್ ಇಲ್ಲ ಅಂತ ಅಂದ್ಬಿಟ್ಟು 10 ರುಪೀಸಿಗೆ ಕೊಡ್ತಾ ಇದ್ದೀವಿ ಅಷ್ಟೇ. ಮತ್ತು ಸೀಸನ್ ಚೇಂಜ್ ಆದಮೇಲೆ ನಾವು ರೇಟ್ ಜಾಸ್ತಿ ಮಾಡ್ತೀವಿ ಅಂತ. ನೋಡಿ ಸಖತ್ತಾಗಿದೆ. ಆ್ಯಕ್ಚುಲಿ ನಾನು ಮತ್ತು ನಮ್ಮ ಮನೆಯವರಿಂದ ಒಂದು ಕುಲ್ಫಿ ತೊಗೊಂಡಿದ್ವಿ. ನಾನು ಶೂಟ್ ಮಾಡ್ತಾ ಇದ್ದೀನಿ, ಒಂದು ರೌಂಡ್ ಶೂಟ್ ಮಾಡೋತ್ತಿಗೆ ಎಲ್ಲ ಇಬ್ಬರು ಕುಲ್ಫಿ ಖಾಲಿ ಮಾಡಿಬಿಟ್ಟಿದ್ದಾರೆ ಅರ್ಧ. ಸೊ ನನಗೇ ಇಲ್ಲ ಕುಲ್ಫಿ, ಹಂಗೆ ಮಾಡಿಬಿಟ್ಟಿದ್ರು. ನೋಡಿ ಆಲ್ರೆಡಿ ನಮ್ಮ ಮನೇಲಿ ಅರ್ಧ ತಿಂದೇ ಬಿಟ್ಟಿದ್ದಾರೆ. ಅದನ್ನೇ ಹೇಳ್ತಾ ಇದ್ದೆ, ಅದು ತುಂಬ ಚೆನ್ನಾಗಿತ್ತು, ನಾನು ತಿಂದೇ ಬಿಟ್ಟೆ, ನೀನು ವಿಡಿಯೋ ಶೂಟ್ ಮಾಡ್ಕೊಡೋ ಬ್ಯುಸಿಯಲ್ಲಿ ಅಂತ. ನೋಡಿ ಇಷ್ಟು ಉಳಿಸಿದ್ದಾರೆ. ಸೊ ಇವಾಗ ನಾನು ತಿಂತಾಯಿದ್ದೆ. ನೋಡಿ ಸಖತ್ತಾಗಿತ್ತು ಕುಲ್ಫಿ. ಫ್ರೆಂಡ್ಸ್, ನೀವೇನಾದರೂ ಶಿವಮೊಗ್ಗಕ್ಕೆ ಬಂದರೆ ಸೊ ಎಲ್ಲಿ ಸ್ನ್ಯಾಕ್ಸ್ ತಿನ್ನಬೇಕು, ಊಟ ಮಾಡಬೇಕು ಅಂತಂದರೆ ನಾನು ಹೇಳ್ತೀನಿ ನೋಡಿ, ನನ್ನ ವೀಡಿಯೋಗಳು ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಫುಡ್ ಕೋರ್ಟಿಗೆ ಬನ್ನಿ, ತುಂಬ ಚೆನ್ನಾಗಿರುತ್ತೆ. ನೀವು ಯಾವಾಗ ಅರೌಂಡ್ ಮಾರ್ನಿಂಗ್ 11 o'clock ಫುಡ್ ಕೋರ್ಟಲ್ಲಿ ಸ್ಟಾರ್ಟ್ ಆಗುತ್ತೆ. ವೀಕೆಂಡ್ಸಲ್ಲಿ ಸಖತ್ತಾಗಿರುತ್ತೆ ಫ್ರೆಂಡ್ಸ್. ಸೊ ನಾವಿಲ್ಲಿ ಕುಲ್ಫಿ ತಿಂದ್ಕೊಂಡು ಇನ್ನೇ ನಮ್ಮ ಗಾಡಿ ಪಾರ್ಕ್ ಮಾಡಿದ್ವಲ್ಲ ಅಲ್ಲಿಗೆ ಹೋಗ್ತಾ ಇದ್ವಿ. ಇದು ಕಣ್ಣಿಗೆ ಬಿತ್ತು, ರಾಧಾಕೃಷ್ಣ ಅಂತ ಫ್ರೆಂಡ್ಸ್. ಇದು ಓಮ್ ಡೆಕೋದು ಸಖತ್ ಟ್ರೆಡಿಷನಾಗೆ ಆ್ಯಂಟಿಕ್ ಎಲ್ಲ ಇತ್ತು ಇಲ್ಲಿ. ಸುಮ್ಮನೆ ಹೋಗೋಣ ಅಂತ ಒಳಗಡೆ ಹೋದ್ವಿ. ತುಂಬ ಚೆನ್ನಾಗಿ ಅನ್ನಿಸ್ತು ನನಗೆ. ಇದು ರಾಧಾ ಆ್ಯಂಟಿಕ್ಸ್ದು, ಕೃಷ್ಣ ಆ್ಯಂಟಿಕ್ಸ್ ಅಂತ ಒಳ್ಳೊಳ್ಳೆ ಕಲೆಕ್ಷನ್ಸ್ ಇತ್ತು. ಸೊ ನಾನು ಏನಾದರೂ ಈಗ ಬಂದಿದ್ದೀನಲ್ಲ ತೊಗೋಬೇಕು ಅಂತ ಅಲ್ಲ, ನನಗೆ ಇಷ್ಟ ಆಯಿತು ತುಂಬ. ಕೆಲವೊಂದು ಇಲ್ಲಿ ಶೋ ಪೀಸ್ಗಳು ನಮ್ಮ ಮನೆಯವರು ಬಸವಣ್ಣನ ಪ್ರೈಸ್ ಎಷ್ಟು ಅಂತ ಕೇಳ್ತಾ ಇದ್ದಾರೆ. ಸೊ ನಾನು ಒಂದು ಆ್ಯಂಟಿಕ್ ಪೀಸ್ ಇಲ್ಲಿ ತೊಗೊಂಡೆ ಫ್ರೆಂಡ್ಸ್. ತುಂಬ ನನಗೆ ಇಷ್ಟ ಆಯಿತು. ಸೊ ನೋಡಿ, ಇದು ಎಷ್ಟು ಒಂದು 2000 ಎಷ್ಟೋ ಹೇಳಿದರು ಟೈಮ್ ಪೀಸ್ ಇದು. ಸೊ ಅದು ನೋಡೋಣ ಪಾಪು ಇನ್ನೊಂದ್ಸಲ ಕೊಡಿಸ್ತೀನಿ ಅಂತ ಹೇಳಿಬಿಟ್ಟು ನಾನು ಈ ಪೀಸ್ ತೊಗೊಂಡೆ, ಈ ಟೈಮ್ ಪೀಸು. ಅದು ತುಂಬ ಚೆನ್ನಾಗಿದೆ ಫ್ರೆಂಡ್ಸ್. ಇದು ನನಗೆ ಲೈಟ್ ವೆಯ್ಟು ತುಂಬ ಇಷ್ಟ ಆಯಿತು. ಡೆಕೋ ಪೀಸ್ ಇದು, ಮನೆಗೆಲ್ಲ ತುಂಬ ಎಲಿಗೆಂಟಾಗಿ ಕಾಣುತ್ತೆ. ನಮ್ಮ ಸೋಫಾ ಸೆಟ್ಟಿಗೆ ಮತ್ತು ನಮ್ಮ ಕಾರ್ನರ್ ನಾವೇನು ಒಂದು ಶೋ ಸ್ಟ್ಯಾಂಡ್ ಇಟ್ಟಿದ್ವಲ್ಲ ಅದಕ್ಕೆ ಇದು ಸಖತ್ತಾಗಿ ಸೂಟ್ ಆಗುತ್ತೆ. ಸೊ ನೋಡಿ, ಇದು ರಾಧಾಕೃಷ್ಣ ಅಂತ ಹ್ಯಾಂಡಿಕ್ರಾಫ್ಟ್ಸು, ಶಿವಮೊಗ್ಗದಲ್ಲಿದೆ, ನಿಯರ್ ಟು ದಟ್ ಗೋಪಿ ಸರ್ಕಲ್ಲು. ಸೊ ನಿಮ್ಗೇನಾದರೂ ಬೇಕಂತಂದರೆ ವಿಸಿಟ್ ಮಾಡಿ. ಚೆನ್ನಾಗಿದೆ ಶಾಪು. ಇಷ್ಟೊಂದು ಕಲೆಕ್ಷನ್ಸ್ ಇದೆ ನೋಡಿ ಫ್ರೆಂಡ್ಸ್, ಆ್ಯಂಟಿಕ್ ಎಲ್ಲ. ನಿಜವಾಗ್ಲೂ ಅದೇನೋ ಅಂತಾರಲ್ಲ, ಯಾವ್ದು ತೊಗೊಳ್ಳಿ ಯಾವ್ದು ಬಿಡಲಿ ಅನಿಸುತ್ತೆ. ಇತ್ತೀಚೆಗೆ ಈ ಸೀರೆ ಶಾಪಿಂಗು, ಬಟ್ಟೆ ಶಾಪಿಂಗಿಂತ ನನಗೆ ಹೋಮ್ ಡೆಕೋ ಶಾಪಿಂಗ್ ತುಂಬ ಇಷ್ಟ ಆಗುತ್ತೆ. ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಸೊ ಇನ್ನೊಂದು ಸಲ ಫ್ರೀಯಾಗಿ ಬಂದಾಗ, ಸ್ವಲ್ಪ ಬಡ್ಜೆಟ್ ಇದ್ದಾಗ, ಇವತ್ತೆಲ್ಲ ಶಾಪಿಂಗ್ ಮಾಡಿ ಸ್ವಲ್ಪ ಟೈಟ್ ಆಗಿಬಿಟ್ಟಿದೆ ಫೈನಾನ್ಸು. ಸೊ ಹಾಗಾಗಿ ನಾನೇನು ಜಾಸ್ತಿ ಶಾಪಿಂಗ್ ಮಾಡಲಿಲ್ಲ. ಸೊ ಒಂದು ಟೈಮ್ ಪೀಸ್ ತೊಗೊಂಡೆ ಅಷ್ಟೇ. ಅದು ಇನ್ನೂ ಸ್ವಲ್ಪ ಶೆಲ್ ಹಾಕಿ ಚೆಕ್ ಮಾಡಿ ಆಮೇಲೆ ಪೇಮೆಂಟ್ ಕೊಡಿ ಮೇಡಮ್, ಪರವಾಗಿಲ್ಲ, ನಮಗೆ ಪರಿಚಯ ಇರೋರೇ ಚೆನ್ನಗಿರಿಲಿದ್ದಾರೆ ಅಂತ ಹೇಳಿದರು. ನಮ್ಮ ಯೂಟ್ಯೂಬ್ ಚಾನಲ್ ತೋರಿಸಿದ್ಕೆ ಅವರು. ಇಲ್ಲಿ ನೋಡಿ ರಾಧಾಕೃಷ್ಣ ಎಷ್ಟು ಚೆನ್ನಾಗಿದೆ ಅಂತ ಫ್ರೆಂಡ್ಸ್. ಬಟ್ ರೇಟ್ ಕೇಳಿದರೆ ಅಪ್ಪ, ಇದೆಲ್ಲ ಕಂಚು ಅಂತಾರಲ್ಲ, ಕಂಚು ತಾಮ್ರದ್ದು ಮತ್ತು ಬ್ರಾಸ್ದೆಲ್ಲ ಅಂತೆ. ತುಂಬ ಚೆನ್ನಾಗಿದೆ ನೋಡಿ. ಸೊ ನಾವೆಲ್ಲ ತೊಗೊಂಡು ಹೊರಗಡೆ ಬಂದ್ವಿ ಇವಾಗ. ಸೊ ನಾವು ಹೊರಗಡೆ ಬಂದಾಗ ಅರೌಂಡ್ 10 o'clock ಆಗಿತ್ತು ಅನಿಸುತ್ತೆ. ಮಳೆ ಹನಿ ಬೀಳ್ತಾ ಇದೆ. ಸೊ ನಾವೆಲ್ಲ ಪ್ಯಾಕ್ ಮಾಡಿಸ್ಕೊಂಡು ಹೊರಟ್ವಿ. ಅಷ್ಟರೊಳಗಡೆ ಮತ್ತೆ ನೋಡಿ, ಇದು ಮೊಲ ಅಂತೂ ಎಷ್ಟು ಚೆನ್ನಾಗಿತ್ತು. ನನಗೆ ಇದನ್ನು ತೊಗೋಬೇಕು ಅಂತ ಆಸೆ, ಬಟ್ ಬಡ್ಜೆಟ್ ತುಂಬ ಜಾಸ್ತಿ ಹೇಳ್ತಾಯಿದ್ರು ಅವರು. ನನಗೇನು ಈಗ ಅಷ್ಟೊಂದು ಸದ್ಯಕ್ಕೆ ಅಫೋರ್ಡ್ ಮಾಡೋಂಗಿರಲಿಲ್ಲ. ಇದು ನೋಡಿ ಎಷ್ಟು ಚೆನ್ನಾಗಿತ್ತು. ನಮ್ಮ ಚೋಟು ಅಂತೂ ಮಮ್ಮಿ ತೊಗೊಳ್ತಾರ ಅಂತ ಮಮ್ಮಿ ಅದು ನೋಡಿ ಅದು ತೊಗೊಳ್ಳಿ. ನಾನೇ ಸ್ವಲ್ಪ ಕನ್ವಿನ್ಸ್ ಮಾಡಿ ಇಲ್ಲಿ ಕೊಟ್ಟ ಇನ್ನೊಂದ್ಸತಿ ಬರೋಣ. ಸೊ ಜಸ್ಟ್ ಗ್ಲಾನ್ಸ್ ಮಾಡಿಕೊಂಡು ಮನೆಗೆ ಬಂದಿದ್ದಾಯಿತು ಫ್ರೆಂಡ್ಸ್. ಅರೌಂಡ್ 12 ಆಗಿತ್ತು ಮನೆಗೆ ಬಂದಾಗ. ನಾವೇನು ಶೂಟ್ ಮಾಡೋಕ್ಕಾಗಲಿಲ್ಲ, ಎಲ್ಲ ತೆಗೆದಿಟ್ಬಿಟ್ಟು ನೋಡಿ ತರಕಾರಿ ನಾನು ಏನೇನು ತೊಗೊಂಡು ಬಂದಿದ್ದೀನಿ ಅಂತ. ನೆಲ್ಲಿಕಾಯಿ, ನಿಂಬೆಹಣ್ಣು ಮತ್ತು ಮೆಕ್ಕೆಜೋಳ ಫ್ರೆಂಡ್ಸ್. ಇದು ಬಸಳೆ ಸೊಪ್ಪು ಅಂತ, ಮತ್ತು ಕೆಂಪು ದಂಟಿನ ಸೊಪ್ಪು ತೊಗೊಂಡು ಬಂದೆ. ಇದ್ರದ್ದೊಂದು ಫ್ರೈ ಮಾಡಿದ್ದೆ ಫ್ರೆಂಡ್ಸ್, ತುಂಬ ಚೆನ್ನಾಗಿದೆ. ಸೊ ನಾನು ನಾಳೆ ವೀಡಿಯೋದಲ್ಲಿ ಹಾಕ್ತೀನಿ, ಶೇರ್ ಮಾಡ್ತೀನಿ. ಸೊ ಕ್ಯುಕುಂಬರ್ ನೋಡಿ, ಸೌತೆಕಾಯಿ, ಹೀರೆಕಾಯಿ, ಬೆಂಡೆಕಾಯಿ ಮತ್ತು ಬೀನ್ಸು. ಈ ಸಲ ಫ್ರೆಂಡ್ಸ್ ಎಲ್ಲ ಸ್ವಲ್ಪ ಗ್ರೀನ್ನೇ ತೊಗೊಂಬಂದಿದ್ದೀನಿ. ಸೀಸನ್ ವೈಸೂ ತುಂಬ ಚೆನ್ನಾಗಿ ಫ್ರೆಶ್ ಆಗಿತ್ತು. ಆಮೇಲೆ ರೇಟು ತುಂಬ ಕಡಿಮೆ ಇತ್ತು. ಆಮೇಲೆ ನಾನು ಹೇಳಿದ್ದೆ, ನಾನು ಸ್ವಲ್ಪ ವೆಯ್ಟ್ ಲಾಸ್ ಮಾಡಬೇಕಂದ್ರೆ ನಾನು ಸ್ವಲ್ಪ ಸೌತೆಕಾಯಿ ಜಾಸ್ತಿ ತಿನ್ನಬೇಕು ಅಂತ ಅಂದ್ಕೊಂಡಿದ್ದೀನಿ ತುಂಬ ಹೊಟ್ಟೆ ಹಶ್ವಾದಾಗ. ಹಾಗಾಗಿ ಮೂಲಂಗಿ, ಕ್ಯಾರೆಟ್ ಎಲ್ಲ ಫ್ರೆಶ್ ಆಗಿತ್ತು, ತೊಗೊಂಡು ಬಂದಿದ್ದೀನಿ. ಸೊ ಒಂದೇ ಒಂದು ಆಲೂಗೆಡ್ಡೆ ಎಕ್ಸ್ಟ್ರಾ, ಜಸ್ಟ್ ಅದು ನಮ್ಮ ಹಿಮ ಮನೇಲಿತ್ತು, ಬೇಡ ಪುಟ ಅಂದೆ, ಆದರೂ ಒಂದು ಇರಲಿ ಮಮ್ಮಿ, ಇದ್ರಲ್ಲಿ ಚಿಪ್ಸ್ ಚೆನ್ನಾಗಿ ಬರುತ್ತಂತೆ ಅಂಕಲ್ ಹೇಳಿದ್ರು ಅಂತ ತೊಗೊಂಡು ಬಂದರು. ಇದು ನೋಡಿ ಕಾಸ್ಮೆಟಿಕ್ಸು. ಸೊ ನೈಲ್ ಪಾಲಿಶ್, ಸ್ವಲ್ಪ ಫೇಸ್ ವಾಶ್ಗಳು ಮಕ್ಕಳಿಗೆ, ನನಗೆ. ಆಮೇಲೆ ಫ್ರೆಂಡ್ಸ್ ಇದೆಲ್ಲ ನಾವು ತೊಗೊಂಡು ಬಂದಿದ್ದು ಗಾಂಧಿ ಬಜಾರಲ್ಲಿ ಒಂದು ಶಾಪ್ ಇದೆ, ತುಂಬ ಚೆನ್ನಾಗಿದೆ. ನಾವು ರೆಗ್ಯುಲರಾಗಿ ಅಲ್ಲೇ ತೊಗೊಳ್ಳೋದು. ಸೊ ಇದೆಲ್ಲ ಕಾಸ್ಮೆಟಿಕ್ಸ್ ಅಲ್ಲೇ ತೊಗೊಂಡು ಬಂದಿದ್ದು. ಅದೊಂದು ಇಂಟಿಮೇಟ್ ಮಾತ್ರ ನಾನು ಹೇಳಿದ್ನಲ್ಲ, ಜುಡಿಯೋದಲ್ಲಿ ತೊಗೊಂಬಂದಿದ್ದು, ಆಫರ್ ಇತ್ತು ಅಂತ. ಇದು ನೋಡಿ ಕೇಶವರ್ಧನಿ ತೈಲ ಮತ್ತು ಸಿರಮ್ಮು ಮತ್ತು ಡ್ಯಾಂಡ್ರಫ್ಗೆ ಕ್ಯಾಪ್ಶೂಲ್ಸು, ಫೇಸ್ ವಾಶು, ಕಾಟನ್ನು ಎಲ್ಲ ತೊಗೊಂಡು ಬಂದೆ ಫ್ರೆಂಡ್ಸ್. ಬಿಕಾಸ್ ನಾನು ಯಾವತ್ತೋ ಆ ಶಾಪು ಸ್ವಲ್ಪ ಚಿಕ್ಕದಾಗಿ ಒಳಗೆ ಇನ್ಸೈಡ್ ಆಗಿದೆ. ನಾನು ಯಾವಾಗಲೂ ಜಾಸ್ತಿ ಹೋಗಲ್ಲ, 3 monthsಗೋ 4 monthsಗೋ ಒಂದು ಸಲ ಹೋಗ್ತೀರಷ್ಟೇ. ಸೊ ಇದು ಕಾಜಿಕ್ ಆಸಿಡ್
ಸೋಪು ಮತ್ತು ನೋಡಿ ನೈಲ್ ಪಾಲಿಶ್ ದುಡಿಯೋದು ಫ್ರೆಂಡ್ಸ್ ನಿಜವಾಗ್ಲೂ 79 ರುಪೀಸೋ 80 ರುಪೀಸೋ ಅನಿಸುತ್ತೆ. ಸಖತ್ತಾಗಿದೆ ಮಾತ್ರ ಕಲೆಕ್ಷನ್ಸು. ನೈಲ್ ಪಾಲಿಶ್ ರಿಮೂವರು, ಮೈ ಗಾಡ್, ಈ ಮಕ್ಳು ಕರ್ಕೊಂಡೋದ್ರೆ ಗೊತ್ತಲ್ಲ, ನೈಲ್ ಪಾಲಿಶು ಅದು ಬೇಕು ಇದು ಬೇಕು ಅಂತ ತೊಗೊತಾರೆ. ಸೊ ಹಾಗಾಗಿ ನೋಡಿ ಫ್ರೆಂಡ್ಸ್, ಇಷ್ಟಾಗಿತ್ತು ನಮ್ಮ ಶಾಪಿಂಗು. ಇಷ್ಟು ತೊಗೊಂಡು ಬಂದ್ವಿ. ಸೊ ಅದಾದಮೇಲೆ ನಾನು ಹೇಳಿದ್ನಲ್ಲ, ಒಂದು ಸ್ವೆಟ್ ಶರ್ಟ್ಸ್ ತೊಗೊಂಡು ಬಂದಿದ್ದೀನಿ ಅಂತ. ಇದು ನೋಡಿ ಸ್ವಲ್ಪ ದೊಡ್ಡದೇ ಇದೆ, ಆ್ಯಕ್ಚುಲಿ ಸ್ವಲ್ಪ ದೊಡ್ಡ ಸೈಜೇ ತೊಗೊಂಡು ಬಂದೆ. ಏನಕ್ಕೆ ಅಂದರೆ ಸ್ವಲ್ಪ ಸ್ವೆಟರ್ ಥರನೂ ಇರಲಿ, ಸ್ವಲ್ಪ ಟೀ ಶರ್ಟ್ ಥರನೂ ಇರಲಿ, ಸ್ವಲ್ಪ ವಾಕಿಂಗ್ ಎಲ್ಲ ಹೋದಾಗ ಬೇಕಾಗುತ್ತೆ ಅಂತ ಇದು ತೊಗೊಂಬಂದಿದ್ದು. ಈಸಿ ಬೈ. ಎಸ್, ಒಂದು ತೊಗೊಂಡ್ರೆ 300 ಅಲ್ಲ, ಎರಡು ತೊಗೊಂಡ್ರೆ ಒಂದು ತೊಗೊಂಡ್ರೆ 350, ಒಂದು ತೊಗೊಂಡ್ರೆ ಎರಡು ತೊಗೊಂಡ್ರೆ 300. ಅಂದರೆ ನಾನು 2 ಟೀ ಶರ್ಟ್ ತೊಗೊಂಡೆ. ಒಂದು ಆಲ್ರೆಡಿ ವಾಶ್ ಹಾಕಿಬಿಟ್ಟೆ, ನೈಟೇ ಬಂದ ತಕ್ಷಣ ಹಾಕ್ಕೊಂಡಿದ್ದೆ, ಶೀತ ಆಗ್ತಿತ್ತು ಅಂತ. ಸೊ ಹಾಗಾಗಿ ಇದೊಂದು ಸ್ಕಾರ್ಫ್ ತೊಗೊಂಡೆ ನೋಡಿ ಫ್ರೆಂಡ್ಸ್. ಇದು 399. ಸ್ವಲ್ಪ ಕಾಸ್ಟ್ಲಿ ಆಯಿತು, ಬಟ್ ಸಖತ್ತಾಗಿದೆ ಕ್ವಾಲಿಟಿ. ನನಗೆ ಇತ್ತೀಚೆಗೆ ನಮ್ಮ ಪಿಂಕುಗೆ ಹಿಮಾಗೆ ಎಲ್ಲ ನಾನು ಟೀಸ್ ಮೇಲೆ ಇದನ್ನೆಲ್ಲ ಸ್ಕಾರ್ಫ್ ಹಾಕೋದನ್ನ ಅಭ್ಯಾಸ ಮಾಡ್ತಾಯಿದ್ದೀನಿ. ಸೊ ದಟ್ ಈಸ್ ಗುಡ್, ಚೆನ್ನಾಗೂ ಎಲಿಗೆಂಟ್ ಲುಕ್ ಕೊಡುತ್ತೆ. ಹಾಗಾಗಿ ನಾವು ಎಲ್ಲೇ ಹೋದ್ರೂ ಇವಾಗ ಸೊ ಒಂದೊಂದು ಸ್ಕಾರ್ಫನ್ನು ನಾನು ಈ ರೀತಿ ತೊಗೊಂಡು ಬರ್ತೀನಿ. ಈ ಥರ ಕಲೆಕ್ಷನ್ಸ್ ಸಿಕ್ಕಾಗ, ಕಲರ್ಸ್ ಸಿಕ್ಕಾಗ ತೊಗೊಂಡು ಬರ್ತೀನಿ. ತುಂಬ ಚೆನ್ನಾಗಿರುತ್ತೆ. ಈ ದುಪ್ಪಟ್ಟ ಎಲ್ಲ ಹಾಕೋದಕ್ಕಿಂತ ಈ ರೀತಿ ಸ್ಕಾರ್ಫ್ಗಳನ್ನ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿ ಅನಿಸುತ್ತೆ. ತೊಗೊಂಡು ಬಂದೆ. ಸೊ ಅದಾದಮೇಲೆ ಫ್ರೆಂಡ್ಸ್, ಇದಕ್ಕೆ ಸ್ಕಾರ್ಫ್ ಅಂತಲೂ ಕರೀತಾರೆ ಅಂತ ಅಂದ್ಕೊಂಡಿದ್ದೀನಿ. ಅದಾದಮೇಲೆ ಸ್ವಲ್ಪ ಬ್ರೇಕ್ಫಾಸ್ಟ್ ಮಾಡಿಬಿಟ್ಟು ಮನೆ ಕ್ಲೀನ್ ಮಾಡೋಣ ಅಂತ. ನೋಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿದೆ ವೆದರು, ಸಖತ್ತಾಗಿ ಹನಿ ಬೀಳ್ತಾಯಿತ್ತು. ಸ್ವಲ್ಪ ನಾವು ಗಿಡಗಳನ್ನೆಲ್ಲ ಹೊರಗಡೆ ಮಳೆ ಹನಿಗೆ ಇಟ್ಟಿದ್ದೆ. ಫಸ್ಟು ಸ್ವಲ್ಪ ಬಿಸಿಲು ಬರ್ತಿತ್ತು ಅಂತ ಇಟ್ಟಿದ್ದು. ನಮ್ಮನೆ ಪ್ಲ್ಯಾಂಟ್ಸ್ ಎಲ್ಲ, ಇಂಡೋರ್ ಪ್ಲ್ಯಾಂಟ್ಸ್ ಎಲ್ಲ ಹೊರಗಡೆ ಇಟ್ಟಿದ್ದೀನಿ. ನೋಡಿ ಫ್ರೆಂಡ್ಸ್, ನನ್ನ ಕಲೆಕ್ಷನ್ಸ್ ಇವಾಗ ನಿಮಗೆ ಕಾಣಿಸ್ತಾ ಇದೆ ಅಂದ್ಕೊತೀನಿ. ಫ್ರೆಂಡ್ಸ್, ಇದು ಏನಿದೆ ಕಲೆಕ್ಷನ್ಸು ಅರ್ಧ ಅಷ್ಟೇ, ಇನ್ನು ಅರ್ಧ ಎಲ್ಲ ಹಾಳಾಗಿಬಿಡ್ತು. ನನಗೆ ಮೇಂಟೈನ್ ಮಾಡೋಕ್ಕೆ ಬರಲಿಲ್ಲ, ಜಾಸ್ತಿ ನೀರು ಹಾಕ್ಬಿಡ್ತಾ ಇದ್ದೆ. ಸೊ ಹಾಗಾಗಿ ತುಂಬ ಹಾಳಾಗೋಯಿತು. ಇಲ್ಲಿ ನೋಡಿ, ನಾನೆಲ್ಲ ರಿಮೂವ್ ಮಾಡಿಬಿಟ್ಟು ಸ್ವಲ್ಪ ಚೇಂಜ್ ಮಾಡೋಣ ಲುಕ್ಕನ್ನು, ಔಟ್ಲುಕ್ಕನ್ನು ಅಂತ ಅಂದ್ಬಿಟ್ಟು ಇವಾಗೆಲ್ಲ ರಿಮೂವ್ ಮಾಡಿ ಪೈಪಲ್ಲಿ ನೀರು ಇಟ್ಕೊಂಡು ಎಲ್ಲ ವಾಶ್ ಮಾಡ್ತಾಯಿದ್ದೀವಿ. ಹಿಮಾ ಅಂತೂ ಹೊರಗಡೆ ಬಂದಿಲ್ಲ, ಅವ್ರಿಗೆ ಹುಷಾರಿಲ್ಲ ಅಂತ. ಸೊ ನಾನು ಪಿಂಕು ಸೇರಿಕೊಂಡು ಇವಾಗೆಲ್ಲ ಕ್ಲೀನ್ ಮಾಡ್ತಾಯಿದ್ದೀವಿ. ನಿಜವಾಗ್ಲೂ ಫ್ರೆಂಡ್ಸ್, ನನ್ನ ಮಕ್ಕಳಂತೂ ನನಗೆ ತುಂಬ ಹೆಲ್ಪಿಂಗ್ ಹ್ಯಾಂಡ್ಸಪ್ಪ. ತುಂಬ ಚೆನ್ನಾಗಿ ಎಲ್ಲಾದ್ರಿಗೂ ಕೋಪ್ರೇಟಿವ್ ಆಗಿ ಹೆಲ್ಪ್ ಮಾಡ್ತಾರೆ ನನಗೆ. ಸ್ವಲ್ಪನೂ ಪಾಪ ಸಿಟ್ಟು ಮಾಡಲ್ಲ, ಬೇಜಾರು ಮಾಡ್ಕೊಳ್ಳಲ್ಲ. ಎಲ್ಲ ಕೆಲಸದಲ್ಲೂ ನನಗೆ ಎಲ್ಲ ಕೆಲಸ ಮಾಡೋದಕ್ಕೂ ಅದಕ್ಕೆ ಉತ್ಸಾಹ ಫ್ರೆಂಡ್ಸ್. ಇಲ್ಲಿ ನೋಡಿ, ಎಲ್ಲದಕ್ಕೂ ಎಷ್ಟು ನೀಟಾಗಿ ಹೆಲ್ಪ್ ಮಾಡ್ತಾಯಿದ್ಲು ನಮ್ಮ ಪಿಂಕು. ಸೊ ಅದೆಲ್ಲ ವಾಶ್ ಮಾಡಿ ಆದಮೇಲೆ ಸೊ ರೀಅರೇಂಜ್ ಮಾಡಿದ್ವಿ ಸ್ವಲ್ಪ ಪ್ಲ್ಯಾಂಟ್ಸನ್ನು, ಆ ಕಡೆ ಈ ಕಡೆ ಸ್ವಲ್ಪ ಎಕ್ಸ್ಚೇಂಜ್ ಮಾಡಿ ಈ ರೀತಿ. ಸೊ ಇವಾಗ ಔಟ್ಲುಕ್ ಬಂದಿದೆ. ಮೊದಲು ಪ್ಲ್ಯಾಂಟ್ಸ್ ಆ ಕಡೆ ಜಾಸ್ತಿ ಇಟ್ಟಿದ್ವಿ, ಇವಾಗ ಈ ಕಡೆ ಎಂಟ್ರೆನ್ಸ್ಗೆ ಸ್ವಲ್ಪ ಜಾಸ್ತಿ ಪ್ಲ್ಯಾಂಟ್ಸನ್ನು ಇಟ್ಬಿಟ್ಟು ಬೆಳಿಗ್ಗೆ ತಿಂಡಿ ತಿಂದರೆ ಫ್ರೆಂಡ್ಸ್ ಅರೌಂಡ್ 11:30 12 o'clock. ಅಲ್ಲಿಂದ ಇನ್ನೂ 5:30 ಆದರೂ ಏನೂ ನಾವು ಒಳಗಡೆನೇ ಹೋಗಿಲ್ಲ. ಸೊ ಬರೀ ನೋಡಿ ಈ ರೀತಿ ಕ್ಲೀನ್ ಮಾಡೋದೇ ಆಗೋಯಿತು. ಇವಾಗೆಲ್ಲ ಕ್ಲೀನ್ ಮಾಡಿಬಿಟ್ಟು ಸೊ ಒಳಗಡೆ ಸ್ವಲ್ಪ ಏನಾದರೂ ಮಾಡಿಕೊಡ್ಬೇಕು, ಇಬ್ಬರಿಗೂ ಮಕ್ಳಿಗೂ ನಾನು ಮಾಡ್ಕೊಂಡು ತಿನ್ನಬೇಕು. ಸೊ ನೋಡಿ ಈ ರೀತಿ ಆಗಿದೆ ಫ್ರೆಂಡ್ಸ್ ನಮ್ಮ ಮನೆ ಕ್ಲೀನಿಂಗು. ಯಾವ ರೀತಿ ಕಾಣ್ತಿದೆ ಅಂತ ಕಮೆಂಟ್ಸ್ ಮಾಡಿ ಆಯಿತಾ. ಕಂಪ್ಲೀಟಾಗಿ ಎಲ್ಲ ಪೈಪ್ ಹಾಕ್ಕೊಂಡು ಎಲ್ಲ ತೊಳೆದ್ಬಿಟ್ಟು ನೀಟಾಗಿ ಒರೆಸಿ ಡ್ರೈ ಮಾಡಿ. ಸೊ ಇಲ್ಲಿ ನೋಡಿ ಉಪ್ಪಿಟ್ಟು ಮಾಡ್ಕೊಂಡು ತಿಂತಾಯಿದ್ದೀವಿ. ಬಿಸಿ ಬಿಸಿದು ರವೆ ಮತ್ತು ಶಾವಿಗೆ ಹುರಿದ್ಬಿಟ್ಟು ತರಕಾರಿ ಹಾಕಿಟ್ಟು ಉಪ್ಪಿಟ್ಟು ಮಾಡ್ತಾಯಿದ್ದೀನಿ. ನಿಮ್ಮಂಗೆ ಹೇಳಿದ್ನಲ್ಲ ಹುಷಾರಿಲ್ಲ ಅಂತ. ಸೊ ಅದಕ್ಕೆ ಬ್ರೇಕ್ಫಾಸ್ಟಿಗೆ ಸಂಜೆ ಮಧ್ಯಾಹ್ನ ಊಟ ಮಾಡಿಲ್ಲ, ಹಾಗಾಗಿ ಏಳ್ಸು ಪುಟ ಬಿಸಿ ಉಪ್ಪಿಟ್ಟು ತಿನ್ನಲಿ ಅಂತ ಹೇಳಿದೆ. ಸೊ ಹಾಗಾಗಿ ಏಳಿಸ್ಬಿಟ್ಟು ಅವಳನ್ನ ಸ್ನಾನಕ್ಕೆ ಕಳಿಸಿದ್ದಾಳೆ. ಸ್ವಲ್ಪ ಸ್ನಾನ ಮಾಡಿ ಸ್ವಲ್ಪ ಫ್ರೆಶ್ ಆಗಿ ಬರಲಿ ಅಂತ ಅಂದ್ಬಿಟ್ಟು ಇಲ್ಲಿ ಎಲ್ಲ ಏನು ಕಾಸ್ಮೆಟಿಕ್ಸ್ ಎಲ್ಲ ಅರೇಂಜ್ ಮಾಡಿದ್ವಲ್ಲ ಅದನ್ನೆಲ್ಲ ನಮ್ಮ ಪಿಂಕು ನೀಟಾಗಿ ಅರೇಂಜ್ ಮಾಡ್ತಿದ್ದಾಳೆ. ಸೊ ಸ್ವಲ್ಪ ವಯಸ್ಸಿಗೆ ಮೀರಿದ ಮೆಚುರಿಟಿ ಫ್ರೆಂಡ್ಸ್ ನಮ್ಮ ಮಕ್ಕಳಿಗೆ. ಐ ಆಮ್ ಸೋ ಥ್ಯಾಂಕ್ಫುಲ್ ಟು ಗಾಡ್, ಟಚ್ ವುಡ್. ಇಲ್ಲಿ ನೋಡಿ, ಸೊ ತಿಂಡಿ ಎಲ್ಲ ತಿಂದ್ಬಿಟ್ಟು ಸ್ವಲ್ಪ ನೆಬುಲೈಸೇಷನ್ ಕೊಟ್ಟಿದ್ದೀವಿ. ಯಾಕೋ ಟ್ಯಾಬ್ಲೆಟ್ಸ್ ಕೊಟ್ಟರೆ ಕಫ ಕಡಿಮೆನೇ ಆಗ್ತಾಯಿಲ್ಲ ಅವಳಿಗೆ. ಹಾಗಾಗಿ ಅದ್ರ ಮಧ್ಯ ಈ ಟೈಮ್ ಪೀಸನ್ನು ಚೆಕ್ ಮಾಡಬೇಕಿತ್ತಲ್ವ. ನೋಡಿ ಈ ರೀತಿ ಇದಕ್ಕೆ ಒಂದು ಕನೆಕ್ಷನ್ ವೈರ್ ಕೊಟ್ಟಿದ್ದಾರೆ, ಅದನ್ನು ಹಾಕಿದ್ರೆ ಈ ರೀತಿ ಫೈರ್ ಬರುತ್ತಂತೆ. ಸೊ ಹಾಗಾಗಿ ಚೆಕ್ ಮಾಡ್ತಿದ್ದೀವಿ. ಬಟ್ ಟೈಮ್ ಚೆಕ್ ಮಾಡೋಕ್ಕೆ ಶೆಲ್ ಹಾಕಬೇಕು. ಶೆಲ್ ತೊಗೊಂಡು ಬಂದಿಲ್ಲ ನಾವು. ಸೊ ಹಾಗಾಗಿ ನೋಡಿ ಚೆಕ್ ಮಾಡ್ತಿದ್ದೆ. ನಂಗೆ ತುಂಬ ಇಷ್ಟ ಆಯಿತು ಫ್ರೆಂಡ್ಸ್. ಇದು ಹೆಂಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ಆಯಿತಾ. ಸೊ ನಾನು ಇದನ್ನು ರಿಟರ್ನು ಮಾಡ್ಬೋದು, ಇನ್ನೂ ಬೇಕಾದರೆ ಇಟ್ಕೋಬೋದು. ಅವ್ರು ಹಂಗೆ ಹೇಳೇ ಕೊಟ್ಟಿರೋದು. ಸೊ ಹೇಳಿ ಫ್ರೆಂಡ್ಸ್, ಕಮೆಂಟ್ಸ್ ಮಾಡಿ. ಅದಕ್ಕೆ 1000 ರೂಪೀಸ್ ಹೇಳಿದ್ದಾರೆ ಅವರು ಪ್ರೈಸು. ಇಟ್ಕೊಳ್ಳಾ ಅಥವಾ ವಾಪಸ್ ಕೊಡಲಾ ಅಂತ. ಸೊ ನನಗಂತೂ ತುಂಬ ಇಷ್ಟ ಆಯಿತು. ಸೊ ನೋಡಿ ನೆಬುಲೈಸೇಷನ್ ನಡೀತಾ ಇದೆ. ಸೊ ಇನ್ನು ನೈಟು ಡಿನ್ನರ್ ಮಾಡಬೇಕು. ಮನೆಯವ್ರು ಬರ್ತಾರೋ ಇಲ್ಲೋ ಕೇಳಿ ನಾನು ಸ್ವಲ್ಪ ಚಪಾತಿ ಮತ್ತು ಕೆಂಪು ದಂಟಿನ ಸೊಪ್ಪಿನ ಪಲ್ಯ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ರೆಸಿಪಿನ ನಾನು ಶೂಟ್ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್, ಮಾಡಿದ್ದೀನಿ. ಸೊ ಡಿಫ್ರೆಂಟಾಗಿ ತುಂಬ ಚೆನ್ನಾಗಿದೆ ಚಪಾತಿ ನಾನು ಮಾಡಿರೋದು. ಪ್ಲೀಸ್ ಅದೇನು ಅಂತ ಹೇಳಲ್ಲ. ಸೊ ಆ ವಿಡಿಯೋನ ನಾಳೆ ಹಾಕ್ತೀನಿ, ನಾಳೆ ಮಿಸ್ ಮಾಡಿದೆ ನೋಡಿ. ಸೊ ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್.
ನಿಮ್ಮ ಸಪೋರ್ಟು ನನಗೆ ತುಂಬ ಇಂಪಾರ್ಟೆಂಟು. ಸೊ ಟೈಮ್ ಪೀಸ್ ಹೇಗಿದೆ ಅಂತ ಹೇಳಿ, ಅದೇ ರೀತಿ ನೋಡಿ ಇಲ್ಲಿ ಇಷ್ಟು ಚೆನ್ನಾಗಿ ಸಿಸ್ಟರ್ ಬಾಂಡ್ಸ್ ಇದೆ ಅಂತ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.